ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಶ್ರೀ ಜಗದ್ಗುರು ಶಿವಾನಂದರವರನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಹಾಗೂ ಪೂಜ್ಯ ಆತ್ಮಾನಂದ ಅವರ ಪಾದದ ಹನಿಮಣಿದು ಹಾಗೂ ಸುರೇಂದ್ರ ದೇವರು ಪಾದಕ್ಕೆ ಅವ್ರು ಹೇಳ್ತಿದ್ರು, ನಿತ್ಯ ಶುದ್ಧ ಬುದ್ಧ ಆನಂದ ಸ್ವರೂಪ ಅಪಾರ ಅಂದ್ರೆ ಆತ್ಮಾನಂದರಿಗೆ ಅಂತಾರೆ. ಮತ್ತು ಅಪ್ಪಗಳು ಅಂತೇಳಿ ಅವ್ರಿಗೆ ಅಂತಾರೆ. ನಾವು ಅಷ್ಟ ಅವ್ರ ಶಿವಾನಂದ ಅಜ್ಜಾರ ನಮ್ಮ ಅಜ್ಜಾರ ನಮ್ಮ ತಂದೆಯವರು ಅವ್ರ ಜೊತೆ ಪೂಜೆ ಹಚ್ಕೊಂಡಿದ್ರು ಅಂತ ನಾವು ನೋಡಿದ್ರೆ. ನಾವು ಹುಟ್ಟಕ್ಕಿಂತ ಮೊದಲು 3 ವರ್ಷ ಶಿವಾನಂದ ದೇವರು 3-4 ವರ್ಷದಾಗ ನಾವು ಹುಟ್ಟಕ್ಕಿಂತ ಪೂರ್ವದಲ್ಲಿ. ಆದ್ರೆ ನಮ್ಮ ತಂದೆಯವರು ಮಾತ್ರ ಅಲ್ಲಿ ಹೋಗಿ ಪೂಜೆ ಹಚ್ಕೊಂಡು ಅವ್ರ ಮನ್ಯಾಗ ಫೋಟೋ ಜಗಲಿ ಮೇಲೆ ಶಿವಾನಂದದ ಫೋಟೋ ಇರ್ತಿತ್ತು, ಪೂಜೆ ಮಾಡ್ತಿದ್ರು. ಅಷ್ಟು ಮಾತ್ರ ನಮಗಿದೆ. 39 ನಾನು 44 ಹುಟ್ಟೆ ಅಂತೇಳಿ 4. ಆದ್ರೆ ನಮ್ಮ ಬಾಬಾ ಅವ್ರು ಹೋಗಿ ಅವ್ರ ಕಡೆಯಿಂದ ಪೂಜೆ ಹೇಳಿಸ್ಕೊಂಡು ನಡೆಸ್ತಿದ್ರು. ಆ ಒಂದು ಸಂಸ್ಕಾರ ಹಂಗ ಶುರು ಆಯ್ತು ನೋಡ್ರಿ. ಮಹಾತ್ಮರು ಒಂದು ನಮ್ಮ ತಂದೆಯವರು ಶಿವಾನಂದ ಹೊರತು ಕುಯ್ದ್ರ ಮತ್ತೆ ಹೆಚ್ಚು ಸಂಸ್ಕಾರ ಆಗ್ತದೆ ಅಂತ ಆ ಸ್ವರೂಪವನ್ನು ಹೊಂದಿದಂಥ ಎಲ್ಲ ಜೀವಿಗಳಿಗೂ ನಮಸ್ಕರಿಸಿ ನೋಡ್ರಿ. ಆತ್ಮಾನಂದಪ್ಪ ಅವರು ಸಂಸ್ಕಾರ ಆಗ್ಬೇಕಾದ್ರೆ ಹೇಳಿದವ್ರಿ, ಮೊದಲ ನಮ್ಮ ತಂದೆಯವ್ರ ಸಂಸ್ಕಾರ ಐತ್ರಿ. ಅಲ್ಲ ಮತ್ತು ಹಕ್ಕಟ್ಟಿ ಒಳಗೆ ರೇವಣ ಸಿದ್ದೇಶ್ವರ ಶಿವಾನಂದರ ಶಿಷ್ಯ ಇದ್ದಾರೆ. ಶಿವಾನಂದ್ರ ಶಿವ ಮಾಡಿದವ್ರು. ಅವರು ಒಮ್ಮೆ ನಾವು ಅವರು ಇದಕ್ಕೆ ಬೇಲೂರಿಗೆ ಬಂದಿದ್ರಿ. ಅಲ್ಲಿ ಪ್ರವಚನಕ್ಕೆ ನಾವು ಸಣ್ಣವರಿದ್ದು ನಮ್ಗೆ ಕರ್ಕೊಂಡು ಹೋಗಿದ್ರು. ನಮ್ಮ ಅಣ್ಣವರು ಅವರು ಅಧ್ಯಾತ್ಮ ಜೀವಿಗಳು ಅದ್ರೊಳಗೆ ಸೇರಿದ ಅವ್ರೂ ಹೋದ್ರಿ. ಅವ್ರು ಇಂಥ ಸಂಪರ್ಕದಾಗ ಇದ್ದೀವಿ. ನಾವು ಕರ್ಕೊಂಡು ಹೋದ್ರೆ ಅವ್ರ ಪ್ರವಚನದ ಕೇಳಿ ನಾವು ಭಾಳ ಒಳ್ಳೆ ನೀತಿ ಮಾತು ಕೇಳಿ ನಮ್ಗಳೇ ಮನ್ಸಿಗೆ ಇರತ್ತೆ. ಹಂಗಾರೆ ನಮ್ಮ ಊರಿನ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ನಾನು ಇನ್ನೂ ಕನ್ನಡ 6ನೇ ತರಗತಿ 5ನೇ ತರಗತಿನಾಗ ಇದ್ದಿದ್ದೆ. ಅವಾಗ ನಮ್ಮ ಮನೆ ಓಣಿ ಒಳಗೆ ಬಸವ ಜಯಂತಿ ಕಾರ್ಯಕ್ರಮ ಬಸವನ ಗುಡಿಯಲ್ಲಿ ಭಜನೆ ಹಚ್ತಿದ್ರು. ಹಗಲಿ ರಾತ್ರಿ ಕೂಡಿ ಬರೀ ಭಜನೆ ಅಷ್ಟದ ಏನು ಓದಿ ಶಾಸ್ತ್ರಕ್ಕೆಲ್ಲ. ನಾ ವಿಚಾರ ಮಾಡಿ 8 ದಿನ ತನಕ ಹಳಕಟ್ಟಿ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ನಾವು ವಿಚಾರ ಮಾಡಿ ಅವ್ರನ್ನ ಕೇಳಿದ್ರೆ ಅಲ್ಲಿ ನಿಮ್ಮ ಯಾವ ಹಳಕಟ್ಟಿ ಅವ್ರು ಕೈ ಸೌದಿ ತಾಲೂಕ ಏನು ಅವ್ನು ಸೌದಿ ತಾಲೂಕರಿ ಅಂತಂದಾಗ ಆತ ನಮ್ಮ ಊರಿಗೂ ಹಿಂಗೆ ಇದನ್ನು ಮಾಡ್ಬೇಕ್ರಿ ಬಸವ ಜಯಂತಿ ಕಾರ್ಯಕ್ರಮದಾಗ ಬರ್ತೇವೆ. ಆವಾಗ ಅವ್ರನ್ನ ಕರ್ಕೊಂಡು ಬಂದೀವಿ. ಕರ್ಕೊಂಡು ಬಂದು 8 ವರ್ಷ ತನಕ ಅವ್ರು ಸೇವಾ ಮಾಡ್ಕೊಂತ ಅವ್ರು ಶಾಸ್ತ್ರ ಕೇಳ್ಕೊಂತಾರ. ಕಾಯಂ ಭಾಳ ಪ್ರೀತಿ ಅವರು ಹಾಕಟ್ಟಿ ರೇವಣ ಸಿದ್ದೇಶ್ವರ ಭಾಳ ಪ್ರೀತಿ. ಭಾಳ ಜೋಣ ಮಾತಾಡೋರು. ಸೋಮಲಿಂಗಪ್ಪ ಅಂತೇಳಿ ಭಾಳ ಇದನ್ನು ಮಾಡಿ ಅವ್ರು ಹೇಳ್ಕೊಳಕಷ್ಟು ಮಾತಾಡೋದು ಎದ್ರ ಸಂಬಂಧ ಅಂದ್ರೆ ಹುಡುಗರು ಹೋಗಬಾರ್ದು ಇಷ್ಟ ಬರಲಿ ಅನ್ನೋ ಉದ್ದೇಶ ಆ ಪ್ರೀತಿಯಿಂದ ಕರಿತಿದ್ರಿ ಅವರು ಅಂತ. ಬಂದು ಹೇಳುವಾಗ ಮುಂದೆ ಒಂದು 7-8 ವರ್ಷ ಅವರೇ ಹೇಳಿದರು. ಮುಂದೆ ಅವರೇ ಹೇಳಿದರು, ಶಿವಾನಂದ ಅಜ್ಜ ಅವರ ಮಗಾರ ಆತ್ಮಾನಂದಪ್ಪ ಅದು ಹೋಗಿದ್ದೇನು ಒಮ್ಮ್ಯಾರ ಅಂತ ಕೇಳಿದ್ರಿ ಅವ್ರು. ಇಲ್ಲರಿ ಅವ್ರ ಹೆಸರೇ ಕೇಳಿದ್ರಿ. ಹಿಂಗೆ ಸೂರ್ಯಪಾನ ಕರ್ತಾರ ಹಿಂಗೆ ಜನ ವಿರೂಪಾಕ್ಷಪ್ಪ ಅವರು ಅಣ್ಣವ್ರು ಒಬ್ಬರಿದ್ದರು, ನಮ್ಮ ದೊಡ್ಡವನ ಮಕ್ಕಳು. ಅವರು ನಾವು ಕೂಡಿ ಇಲ್ಲಿ ಬಂದಿರಿ ಸೂರ್ಯಪಾನಕ್ಕೊಂದು ಬಂದಾಗ ಅವಾಗೇನು ನಮ್ಮನ್ನೇನು ಮಾತಾಡ್ತಿರ್ಲಿಲ್ಲ. ಏನೋ ಮಂದಿ ಭಯಂಕರ ಮಂದಿ ಇತ್ತು. ಶಾಸ್ತ್ರ ಕೇಳ್ಕೊಂಡು ಹೋದಿವ್ರಿ. ಹೋದ್ರೆ ಮುಂದೆ ಹುಡುಕಲು ಕಟ್ಟಿ ಆಶ್ರಮಕ್ಕೆ ಬಂದಿದ್ರಿ ಅವರು. ಅವಾಗ ನಾವು ಸ್ವಂತ ಒಬ್ಬ ಹಾಂಡ್ರಿ ಅಲ್ಲಿಗೆ ಕರಿಕಟ್ಟಿಂದ ಹುಡುಕಲು ಕಟ್ಟಿದ್ರಿ. ಚಂದಿ ಸಾಯಿಮ ಅವ್ರ ಅಪ್ಪ ಅವರು ಅಡ್ಡಾಡ್ಕೊಂತ 5 ಗಂಟೆ ಹೊರಗೆ ತಿರುಗಾಡಕ್ಕೆ ಬರ್ತಿದ್ರಿ. ನಾವು ಬೆಳಗ್ಗೆಯಿಂದ ನಡೆದ್ರೆ ಬಸ್ ಹಾಕಿದ್ರು. ಬೆಳಗ್ಗೆಯಿಂದ ನಡೆದು ಹೋಗ್ತಿದ್ವಿ. ಸಮೀಪ ಹೋಗೋಣ ಮಾಡ್ಕೊಳ್ಳೆ ನಾ ಇದು ನೋಡಿ ಹುಡುಗಿನಿಲ್ಲ. ಅಪ್ಪ ಅವ್ರ ಗೂಡ್ತಾಗ ನಮಸ್ಕಾರ ಯಾವ್ರ ಅವ್ರ ತಮ್ಮ ಯಾವ್ರ ಏನು ಎಲ್ಲಿ ಮನೆಗಳ್ದ ಅವನೇ ಇದ್ದಾನೆ. ಇಲ್ಲಪ್ಪ ಪ್ರೋತ್ಸಾಹ ಶಾಸ್ತ್ರಕ್ಕೆ ನಾ ಇದು ಕೇಳ್ಬೇಕಂತ ಬಂದೆ. ಶಾಸ್ತ್ರಕ್ಕೆ ಯಾರು ಹೇಳಿದಾರೆ ಶಾಸ್ತ್ರ ಹೇಳ್ತಾರಂತಿತ್ತು. ನಮ್ಮ ಹಿಂಗಾಗಿ ನಮ್ಮ ಅಣ್ಣವ್ರು ವಿರೂಪಾಕ್ಷಪ್ಪನ ಅಂತ ಅದೇ ಅವ್ರು ಹೇಳಿದ್ರು. ಅವರು ಹೇಳಿದ್ರು ಅವರು ಇವತ್ತು ಬರ್ಬೋದು ಇದ್ದೀವಿ ಅಂತ ಅಂದೆ. ಆತ್ಮೀಯ ಅಂತೇಳಿ ಮಾತಾ ಕರ್ಕೊಂಡು ಹೋಗಿ ಶಾಸ್ತ್ರ ಸಾಲಿ ಒಳಗೆ ಹೇಳ್ತಿದ್ರು. ಅವ್ರು ಸಾಲಿಯಾಗಿತ್ತು ಶಾಸ್ತ್ರ ಹುಡುಕಲ್ ಕಟ್ಟಿ ಸಾಲಿ ಒಳಗೆ ಹುಡುಕಲ್ ಕಟ್ಟಿ ಸಾಲಿ ಒಳಗಿತ್ತು.
ಅವಾಗ ಆಶ್ರಮದು ಏನಿಲ್ಲ ಕಲ್ಗೆ ಸಾಲಿ ಒಳಗೆ ಹೇಳುವಾಗ ಎಲ್ಲ ತಿಳ್ಕೊಂಡು ಶಾಸ್ತ್ರ ಮುಗಿದಿಂದ ನೋಡಿ ಕ್ರಿಕೆಟ್ ಹೊಸ್ತಾಗ ಬಂದಂತ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಹೊಳ್ಳಿದ್ದೆ ಕರ್ಕೊಂಡು ಬರ್ರಿ ಅಂತಂದ್ರೆ ಅವ್ರು ಅಲ್ಲಿ ಹಿರಿಯರಿಗೆ ಅದು 79 ಅದು 69 ರೀ 69ರಾಗ್ರೆ ಅಂದ ಕೂಡಲೇ 3-10 ಮಂದಿ ಕರ್ಕೊಂಡು ಬಾದ್ರಿ ಅವರು ಹೋದಿವ್ರಿ ಗುಡಿ ಒಂದು ಊರೊಳಗೆ ಒಂದು ಗುಡಿ ಐತ್ರಿ ಅದಕ್ಕೆ ಬಸವನ ಗುಡಿ ಅಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಅದು ವ್ಯವಸ್ಥೆ ಹೆಂಗೆ ಮಾಡ್ತಿದ್ರು ಅಂದ್ರೆ ಅಲ್ಲೇ ಪ್ರತಿಯೊಬ್ಬರು ಮನೆಗೆ ಹೋಗಿ ರೊಟ್ಟಿ ಸೋಂಬಂದು ಬುಡ್ಡ್ಯಾಗ ಇದ್ದುಕೊಂಡು ಅವ್ರ ಪಾಟಿ ಒಂದೊಂದು ಅವ್ರು ಯಾರ್ಯಾರ ಮನೆಯವ್ರು ಹೆಂಗೆ ಕೊಡ್ತಾರೆ ಹಂಗೆ ತಂದು 5 ಊಟಕ್ಕೆ ನೀಡ್ತಿದ್ರು. ಒಬ್ಬರಿಗೆ ಜೂನಕ್ಕೆ ಬಂದ್ರೆ ಒಬ್ಬರಿಗೆ ಹೆಸರು ಕಾಳುಗಳು, ಒಬ್ಬರಿಗೆ ಹಾಲು ಇದ್ದದ್ದು ಅದು ಹೆಂಗೆ ಬರುತ್ತೆ ಹಂಗೆ ಹಚ್ಚಿದ್ರು. ಏನು ದೊಡ್ಡ ಸ್ವಾಮಿಗಳಂತ ಏನು ಇದ್ದು ಅಡುಗೆ ಮಾಡ್ಕೊಂಡು ಒತ್ತಾಗಿ ನೀಡಬಾರ್ದು, ನಿಂಗೆ ಅಡ್ಡಾಡಿ ತಂದು ನೀಡ್ತಾರ ಅಂತ ನನ್ನ ಮನಸ್ಸಿನಾಗ ಆತ್ರೆ ಅದ ಆತಿ. ಮತ್ತು ಕೊಡುವಾಗ ಉಣ್ಣುವಾಗಲೂ ನಾವು ನಿಡಿಸೋಳವನು ವಿಚಾರ ಮಾಡ್ಬೇಕಾದ್ರೆ ಬುಟ್ಟಿಯಾಗಿ ರೊಟ್ಟಿ ಎಷ್ಟು ಅದಾವು, ಹಣ್ಣು ಎಷ್ಟೈತಿ ನೋಡ್ಕೊಂಡು ನಿಡಿಸ್ಕೋಬೇಕಂದ್ರೆ ಹಂಗೆ ನೀಡಿದ್ರು ಮನ್ಯಾಗ ಸಹಿತ ಪದ್ಧತಿ ಗೊತ್ತಿರ್ಬೇಕು. ಎಲ್ಲಿ ಯಾರೋ ಊರಿಗೆ ಬೀಗರು ಊರು ಹೋಗಿ ಎಲ್ಲೇ ಹೋಗಿರಿ ಮಾಡಿದ ಅಡಿಗೆ ಎಷ್ಟೈತಿ ಅದು ಅವ್ರು ತಂದು ಅದನ್ನ ನೀಡ್ತಿರ್ತಾರೆ. ಹಂಗೆ ನೀರಂದ್ರೆ ಅದು ಎಲ್ಲ ಬೇಕಾರೆ ಅದನ್ನ ನೋಡ್ಕೊಂಡು ನಾವು ಹಿಡ್ಕೊಂಡು ಇನ್ನೂ ಸಾಕು ಅನ್ಬೇಕ್ರಿ, ಇನ್ನೂ ಉಳಿಬೇಕ್ರಿ ಅವ್ರಿಗೆ. ಅದ ಉಂಡ್ರು ಇನ್ನೂ ಅಲ್ಲಿ ಉಳಿಬೇಕಂದ್ರೆ ಒಂದು ಪ್ರೀತಿ ಅದ. ಮತ್ತೆ ಅದ ಸಣ್ಣ ವಯಸ್ಸರಿಯಾಗಿ ಹೊಟ್ಟಾರ ಹಸ್ತೇವೆ ತಿಂದು 5-4 ರೊಟ್ಟಿ ತಿನ್ನು ಅಂತ ಅವ್ರು ನಾವ್ರಿ ಅದು ಒಂದು ಅರ್ಧ ರೊಟ್ಟಿ ಸಾಕ್ರಿ ಅಂತೇಳಿ ಅನ್ನ ಖಾರ. ಮತ್ತು ಅವ್ರು ಹೇಳಿದ್ರಲ್ಲ ಅದೇ ಮಕ್ಕಳ ಗುಡಿಯಾಗ ಮಕ್ಕಳು ಕರ್ಕೊಂಬಂತ ಹೇಳಿದ್ರು, ಕರ್ಕೊಂಡು ಬಾದ್ರಿ ಅವ್ರ ಸಾಲಿಗೆ ಇನ್ನೂ ಒಳಗೆ ಹೆಚ್ಚಿದ್ದಿಲ್ಲ. ಅವರು ಹಲ್ಲಾಗ ಒಂದು ಇದನ್ನ ಕಡ್ಡಿ ಹಾಕೊಂಡು ಮಾಡ್ಕೊಂತ ನಿಂತಿದ್ರು. ಅವರು ಹಣ್ಣು ತಿಂದಿರ್ಬೇಕ್ರಿ. ಅದು ಸ್ವಾಮಿ ಹೆಸರು ಕೇಳಿದ್ರಲ್ಲ, ಸ್ವಾಮಿ ಒಪ್ಪ ಬಾಯಿ ಮಾಯಿನ ಹಣ್ಣು ಇದನ್ತೇನೋ ಹಾಲು ಅಂತ ಹಾಲು ಕುಡಿಯೋನು ಇಲ್ಲಪ್ಪ ಊಟ ನೀ ಮಾಡಿದ್ದೆಲ್ಲ ಗೊತ್ತೈತಿ ಬಾರು ಗೊತ್ತಿಲ್ಲ ಅಂತ ಅಂದ್ರೆ ಅವ್ರ ನಾನು ಏನು ನೀವು ಪಕ್ಕ ಇದನ್ನು ಇಲ್ಲ. ಆದರೂ ಒಮ್ಮೆ ಅಷ್ಟ ಹೋಗುವಾಗ ಮಾತಾಡಿದ್ದಷ್ಟ ಹೆಸರು ಅಷ್ಟಕ್ಕೆ ನೆನಪಿಟ್ಕೊಂಡು ನಾ ಗೊತ್ತದ ಬಾ ನೀ ಎಷ್ಟು ಊಟ ಮಾಡಿ ಅನ್ನೋದು ಬಾ ಇತ್ತು ಅಂತೇಳಿ ಮಾವಿನ ಹಣ್ಣು 2 ಹೆಚ್ಚಿದ್ದು ನಾನು ಕೊಟ್ಟು ತಿನ್ನಿಸಿ ಒಂದು ಗ್ಲಾಸ್ ಹಾಲು ಕೊಟ್ಟರು. ಹಿಂದ ಹಾಸ್ಕೊಂಡು ಮಕ್ಕಳು ಅಂತೇಳಿ ಅವ್ರು ಹೇಳಿ ಕೊಟ್ಟರು, ಹಾಸಿ ಕೊಡ್ರಿ ಅವ್ರಿಗೆ. ಕರುಣಾ ಅಂದ್ರೆ ಗುರು ಕರುಣಾ ಅಂದ್ರೆ ಎಷ್ಟು ನೋಡ್ರಿ ಅವ್ರಿಗೆ ಯಾಕೋ ಎಂಥ ಶಕ್ತಿ ಅವ್ರಿಗೆ ಹೆಂಗೆ ಏನಂತೀವೋ ಹಂಗೆ ಸ್ವರೂಪ. ಅವ್ರಿಗೆ ಎಷ್ಟು ದಿನ ಅಲ್ಲಿ ಮುಕ್ಕಾಂಬಿತ್ತು, 15 ದಿನಗಟ್ಟಲೆ ಮುಕ್ಕಾಂಬಿತ್ತು, ತಿಂಗಳಗಟ್ಟಲೆ ಮುಕ್ಕಾಂಬಿತ್ತು. ಹಿಂಗೆ 1 ದಿನ 2 ದಿನ ಇರ್ತಿರ್ತಿಲ್ರಿ ಯಾವುದೋ ಊರಿಗಿದ್ರು. ಅವಾಗ ಪರಿಸ್ಥಿತಿ ನಾವು ಅಲ್ಲೇ ಒಂದು 8-10 ದಿನ ಉಳಿದ್ನಿ, 12 ದಿನ ಉಳಿದ್ನಿ. ಮತ್ತು ಸುಮ್ಮನಪ್ಪ ಏನೋ ಮನೆ ಕಡೆ ಏನು ಹೋಗೋದು ಬರೋದು ಏನಿದೆ ಮನೆ ಕಡೆ ಹೆಂಗೆ ಇಲ್ಪ ಅದಾರ ಆಯ್ತು ಅಂದ್ರೆ ಹೋಗಿ ಮತ್ತೆ ಒಂದು ಹೋಗಿ ಬಂದ್ರಿ ಒಂದು ಮನೆ ಅವ್ರು ಹೇಳಿದ್ರಿಂದ ಬಂದಿಂದ ನಮ್ಮ ಬರುವಾಗ ಯಾರೋ ಕಾಲವ್ರು ನಮ್ಮ ನಮ್ಮ ಅಂತಂಬ್ರ ಮನೆಗಳು ಬಂದ್ರೆ ಒಂದು 50-60 ಮನೆ ಹಾಕವ್ರು. ನಮ್ಮ ಯಾರು ಒಬ್ಬರು ಶಾಸ್ತ್ರಕ್ಕೆ ಬರೋಕ್ಕೆ ತಯಾರಾಗಲಿಲ್ಲದೆ ಹೋಗಿ ಮಹಾತ್ಮಗಳು ಬಂದಾರ ಅಂದ್ರೆ ಹಂಗೆ ವಾಯ್ನ್ ಮತ್ತೂರೇ ಹೋಗುವಾಗ ಹಣ್ಣು ತೊಗೊಂಡು ಹೋಗಿ ನಾವು ಅದು ನಮಸ್ಕಾರ ಮಾಡಿ ಶಾಸ್ತ್ರಕ್ಕೆ ಹಾಕ್ತೀವಿ. ಏನೋ ಸುಮ್ಮನೆ ಯಾರು ಬರೋದಿಲ್ಲ ನೀವು ಊರಿಗೆ ಹೋಗಿ ಬಂದದಂತ ಏನಪ್ಪ ಅವ್ರು ಏನು ಆಗ್ತಾಯಿತ್ತು ಉದ್ಯೋಗದಾಗಿದ್ರು ಎಲ್ಲಿ ಅವರು ಕೇಳಿನೇ ನಾಳೆ ಬರ್ತೀವಿ ಅಂದರು. ಅವ್ರು ಇದ್ದಿದ್ದು ನಾನು ಬಂದೆ ಹಂಗೆ ಬರ್ತಾರೇನ ನಾಳೆ ತಾವು ಬರ್ತಾರೆ ಇದ್ದೇ ನೀನು ಹೋಗಬೇಡ ಊರಿಗೆ ಅಂದ್ರೆ ಅವ್ರು ನಾಳೆಗೆ ತಾವು ಬರ್ತಾರೆ ಇದ್ದೇ ಇರು ಅಂತ ಅಂದ್ರೆ ಆಯ್ತು ಮೊದಲು ಅಲ್ಲೇ ಉಳೋನಿ 2 ದಿವಸ ಹೊಸ್ದಾಗಿ ಶಶಿ ಬಂದಿರ್ತೀರಿ. ನಮ್ಮ ದೊಡ್ಡಪ್ಪನ ಅಲ್ಲೇ ಮನೆಗಿದೆ. ಆಕೆಗೆ ಗಾಳಿ ಬಡ್ಕೊಂಡ ಓಣ್ಯ ಅಂತ ಹೊಸೊಂದು ಜೋರು ಮೆಚ್ಚಿತ್ರೆ ಅದು ಹೇಳಕೈತೆ ಅಂತ ಅದೆಲ್ಲ ಅದೇಲಿ ಒಯ್ಯಾಕ ಅದೇಲಿ ಹೋಗೋದಿಲ್ಲ. ಅದು ಸೂರ್ಯವನ್ನ ಅಂತ ಹೋಗ್ತೇನೆ ಅನ್ನಕೈತೆ ಅಂತಾರೆ. ಅದು ಅಂದ್ರೆ ಚಕ್ರಿ ಹುಡ್ಕೊಂಡು ಅವ್ರು ಒಂದು 4-6 ಮಂದಿ ಹಿಡ್ಕೊಂಡು ಜೋರು ಒತ್ತ ಹಿಡ್ಕೊಂಡು ತೊಗೊಂಡು ಬಂದ್ರೆ ಅಲ್ಲಿಗೆ ಪಟವ ಇದಕ್ರಿ ಹಂಗೆ ಹುಡುಗರು ಕಟ್ಟಿದ್ರಿ. ಇನ್ನೂ ಅಪ್ಪ ಅವರು ಒಳಗೆ ಹಿಂಗೆ ಕುಂತಿದ್ರು. ಆ ರೋಡ್ ಅಷ್ಟು ಚಕ್ರಿ ಬರಾಕತ್ತಿದ್ರಿ ಗಾಳಿಗೆ ಇಳಿಸಿದ್ರು. ಅಲ್ಲೇ ಹಾಕಿದ್ರು ಹೆಣ್ಮಗಳು ನಮ್ಮ ಸ್ಪೆಷಲ್ 4 ಮಂದಿ ಹಿಡಿದ್ರು ಎತ್ತಿ ಹಿಡಿದು ಅಪ್ಪ ಬರಾಕತ್ತಿದ್ರು. ಇವ್ರು ಅಪ್ಪ ಕೈ ಬಿಡ್ರಿ ಅಂತ ಹೇಳಿ ಇಲ್ಲಿಂದ ಸನ್ನೆ ಮಾಡಿದ್ರು. ಅವ್ರಿಗೆಲ್ಲ ಕೈ ಬಿಟ್ರು ಬಂದ್ರು. ನಾನಾ ಬಂದು ನಮಸ್ಕಾರ ಮಾಡ್ತೀರಿ ಇಲ್ಲಿ ಹಬ್ಬ ಹೋಯ್ತೇನು ಯಜ್ಜಾ ಬಡಿಬೇಡ ಅಂತ ಹೇಳಿ ಏನೇನೋ ಹೇಳ್ತು. ಏನು ಅವ್ರು ಮುಟ್ಟಿಲ್ಲ ಬಿಟ್ಟಿಲ್ರಿ. ಮತ್ತು ಎಲ್ಲ ಹಿಂಗೆ ಹೇಳಿ
ಅಂದ್ರೆ ಒಲವು ಮಾಡ್ಕೊಳಕ್ ಅದ ಮಂದಿಗೆ ಕುಂತು ಮಂದಿಗೂ ಒಲವು ಆಗಲಿ ಬರಲಿ ಅನ್ನೋ ಉದ್ದೇಶ ಅದ ಒಂದು ಪವಾಡ. ಮತ್ತು ಅದಕ್ಕೆ ನಮ್ಮ ತಿರ್ಕಿದ್ರೆ ಅವ್ರು ಪವಾಡ ಹೇಳ್ತಿದ್ರೆ ಪವಾಡಗಳಿಂದ ಪ್ರೇರಿಸಲ್ಪಟ್ಟ ನಂಬಿಕೆ ಅಲ್ಲ ಅಂತ ಹೇಳ್ತಿದ್ರಿ. ಸುಮ್ಮನೆ ಮಂದಿ ಏನು ಮಾಡ್ಕೊಳಕ ಏನು ಗುರು ಹಸ್ತಾನ ನಂದಲ್ಲ ನಮ್ಮ ಅಪ್ಪನ ಅಂತಿದ್ರ ಅವ್ರ ನಮ್ಮ ಅಪ್ಪನ ತಪಸ್ಸಾದ ನಂದೇನಿಲ್ಲ ಅಂತಿದ್ರೆ ಇಷ್ಟು ಅವ್ರು ತಮ್ಮ ಮ್ಯಾಲ ಸಹಿತ ಹಾಕೋತಿರ್ಕಿಲ್ರಿ ಅವ್ರ. ಹಿಂಗೆ ಒಲವು ಮಾಡೋ ಸಂಬಂಧ ಪವಾಡಗಳು. ಈಗ ಪವಾಡ ಹೇಳಿ ರೊಕ್ಕ ವಸೂಲು ಮಂದಿ ಭಾಳ ಐತ್ರಿ. ಈಗ ನೀರು ಬೀಳ್ತಾವನ್ನ ಅವ್ರು ದೇವ್ರ ಬಿಸಿರು ಇಷ್ಟು ಕೊಡೋಣ ಇಂಥ ಮಂದಿ ಭಾಳ ಈಗ ಎಲ್ಲ ಜಗತ್ತಿತ್ತು. ಅಪ್ಪ ಅವ್ರನ್ನ ನಾನು ಪ್ರತ್ಯಕ್ಷ 15 ವರ್ಷ ಅವ್ರ ಇದ್ದಾಗ ಸೇವೆ ಮಾಡಿದ್ದೇನೆ ರೀ. 15 ವರ್ಷ ಅವ್ರು ಕೂಡ ಅಡ್ಡೇ ಇದ್ದೇನೆ ರೀ. ಒಂದು ದಿವಸನು ಯಾರ ಕಡೆಯಂದು ಒಂದು 10 ರೂಪಾಯಿ ಕೊಟ್ಟದ್ದು ತಗೊಳಿಲ್ಲ. 100,000 ಕೊಟ್ಟರು ತಗೊಳಿಲ್ಲ. ಅವ್ರು ಉಡಿಯೋದಾಗ ಹಾಕ್ತಿದ್ರಿ. ಅದನ್ನ ಹೆಂಗೆ ಅದಕ್ಕೆ ಇದನ್ನು ಮಾಡೀನಿ ಅಂದ್ರೆ ಒಂದು ಪರೀಕ್ಷೆ ಮಾಡೀನಿ ರೀ. ನಮ್ಮ ಜನ ಬಂದ ನಾನು ಮತ್ತೆ ಒಂದು ಕರ್ಕೊಂಡು ಹೋಗ್ರಿ ಕರಿಕಟ್ಟಿಗೆ. ಒಂದು ತಿಂಗಳು ಕರ್ಕೊಂಡು ಹೋಗ್ರಿ. ಕರ್ಕೊಂಡು ಹೋದಾಗ ಅದು ಶಾಸ್ತ್ರಕ್ಕೆ ಇಷ್ಟು ಮಂದಿ ಕೂಡಿದ್ರೆ ನಮ್ಮ ಊರ ಬಿಡ್ತಿರ್ಕಿಲ್ರಿ. ಅವಾಗ ಅವ್ರು ಕರಿಕಟ್ಟಿ ಅಷ್ಟು ಇದೈತ್ರಿ ನಮ್ಮದು. ಒಂದು ಮಂದಿ ಒಳ್ಳೆ ಯಾರು ಒಂದು 30-40 ಮಂದಿ ಕುಡಿದ್ರೆ ಒಳ್ಳೆ ಹೆಸರಿ. ಹಿಂಗೆ ಮಂದಿ ಕುಡಿದ್ರೆ ಅದು ನಮ್ಗೆ ಬೆಳತಿರ್ಕಲ್ಲ. ಅವರು ಅದನ್ನ ನೋಡಿ ಅವ್ರು ಅಂತಿದ್ರು ಅವ್ರು ಆಯ್ತಪ್ಪ ನಿನ್ನ ಸಂಬಂಧ ಬಂದಂಗೆ ಆಗ್ತಿದ್ವು ಅಂತೇಳಿ. ಅವಾಗ ನಮ್ಮ ಬೀಗ್ರಲ್ಲಿ ಊರನ್ನ ಅವ್ರು ತಿಳ್ಕೊಳಕ್ಕೆ ಗುರು ಕರುಣಾನ ಹೆಂಗೈತೆ ಅನ್ನೋದು ಕೇಳಾಕತ್ತೇನ್ರಿ. ಸಾವುಕಾರ ದೊಡ್ಡ ನಮ್ಮ ಬೀಗ್ರಿ ಊರನ್ನವ್ರ ಅಲ್ಲಿ ಆಶ್ರಮಕ್ಕೆ ಬಂದೇನು ಹೇಳಿದ್ರು, ಇವತ್ತಿಂದ ನಾಳೆ ಊಟದ್ದು ವ್ಯವಸ್ಥೆ ಕೋಳಿಗೆ ಹತ್ತಿ ಬಂದು ಮಂದಿಗೆ ನಾನು ಮಾಡಿಸ್ತೀನಿ ಅಂತ ಹೇಳಕ್ಕೆ ಬಂದಿರ್ರಿ ಅವರು. ಅಷ್ಟೊತ್ತಾಗ 12 ಗಂಟೆ 12:30 ಆಗಿತ್ತು. ಅವ್ರು ಧ್ಯಾನಕ್ಕೆ ಕೂತಿದ್ರು. ಇನ್ನೂ ಎದ್ದಿರ್ಕಿಲ್ರಿ ಅಪ್ಪ ಅವರು. ಅವ್ರು ಕೇಳಿ ಹೇಳ್ತಾನೆ ರೀ ನೀವು ಕುಂದ್ರಿ ಅಂತ ಹೇಳಿ ಕುಂದ್ರಿ. ಅವ್ರು 1 ಗಂಟೆ ಕಲಾ ತೆಗೆದ್ರೆ ಹೊರಗೆ ಬಂದರು. ನಮಸ್ಕಾರ ಅದು ಮಾಡಿದ್ರು. ಯಾರು ಹಿಂಗಂಗ್ರಿಪ್ಪ ನಮ್ಮ ಬೀರ್ ಆಗ್ರಿ, ನಾಳಿಂದು ಊಟದ ವ್ಯವಸ್ಥೆ ನಿಮ್ದಾತಿ ಬಂದು ಮಂದಿಗೆ ಮಾಡಕ್ಕೆ ಹೇಳಕ್ಕೆ ಬಂದಾರ್ರಿ. ನಾವು ಬಂದು 2 ದಿನ ಸ್ವಾಮಿಂಗಪ್ಪ ಅಂತ ಕೇಳಿದ್ರು. ನಾನು 14-15 ದಿವಸ ಆಗ್ತೇನೆ ನೋಡಪ್ಪ. 2 ದಿವಸ ಬಂದಾರ. ಇಲ್ಲಿ 14-15 ದಿವಸದಾಗ ಇಲ್ಲಿ ಬಂದೇ ಇರ್ರಿ. ಮತ್ತು ನಮಗೇನು ಕೂಳು ಸಿಕ್ಕಿಲ್ಲ ಅಂತ ಬಂದೆ ನಿಮ್ಮ ಊರಿಗೆ. ಕೂಳು ಸಿಕ್ಕಿಲ್ಲ ಅಂತ ಬಂದೇನು ಕೇಳೋ ಮುಮುಕ್ಷುಗಳು ಇದ್ರೆ ನಾನು ಅಡ್ಡಾಡಿ ಬಂದು 4 ಮಂದಿ ರೊಟ್ಟಿ ತಿಂದಾರು ಬಂದು ಹೇಳ್ತೇನೆ. ಅವ್ರು ಯಾವ ಥರದಿಂದ ಗಳಿಸ್ಯಾರೋ ಯಾರು ನಾವು ಇನ್ನು 15 ದಿವಸ ಇರ್ತೀವಲ್ಲ ಕಾಲು ಕಟ್ಕೊಂಡು ಹಿರಿಯರನ್ನು ಸೇವಾ ಮಾಡೋನು ಶಾಸ್ತ್ರ ಕೇಳೋನು. ಆಮೇಲೆ ಊಟದ ದೇವ್ರನ್ನು ಹೇಳೋನು ಮಾಡಾಕ ಎಲ್ಲಿ ಬರ್ತಾರೆ ಅವರು. ಇದ್ರ ಮಂದಿ ಬರ ಶಾಸ್ತ್ರಕ್ಕೆ ಊಟನ ಬೇಡ ಅಂತ ಹೇಳಿಬಿಟ್ರಿ. ಮರು ದಿವಸ ರೀ ಮತ್ತೊಬ್ಬ ಹೆಣ್ಮಗಳು ಬರ್ತಾರೆ. ಅತಿ ಆಯ್ತು ದುಡ್ಕೊಂಡು ಮತ್ತೊಬ್ಬರದು ದುಡಿದು ಹೊರಗೆ ಬಂದಾಕೆ ಊಟ ಇದನ್ನು ಮಾಡೋಕ್ಕೆ ಆಯ್ತು. ಬಂದು ನಮಸ್ಕಾರ ಮಾಡಿ 1 ರೂಪಾಯಿನ 5 ರೂಪಾಯಿ ಇಟ್ಟಿದ್ರೆ ಆಕೆ ಅದನ್ನು ಮಾತ್ರ ಅಂದ್ಕೊಂಡು ಚಂದ ಉಡಿಯೋದು ಹಾಕ್ಕೊಂಡು ಸರಿಯಾಗಿ ಚಂದ ಇದು ಉಪಯೋಗ ಮಾಡುವ ಅದಕ್ಕೆ ಬರೋದು ಬರೆಸಿ ವಿಷಯಕ್ಕಾಗಿ ಅಂತೇಳಿ ಭಾಳ ಉಡಿಯೋದು ಹಾಕಿರು. ಇಲ್ರಿ ನಾನು ಬಡದು ಏನಾದ್ರು ನಿಮ್ಗೆ ನಂಗಾರ ನೀನು ನಾಳೆ 2 ರೊಟ್ಟಿ ಮಾಡ್ಕೊಂಬಾ, ನೀನಾಗೆ ಬೀಸ್ಬೇಕು. ಅವನು 2 ರೊಟ್ಟಿ ಹೊಟ್ಟೆ ಉಬ್ಬಬೇಕು. ತಿಂದವ್ರು ನಂದಲ್ಲ ರೊಟ್ಟಿ ಹೊಟ್ಟೆ ಮಕ್ಳು ಬೀಳಬಾರ್ದು. ರೊಟ್ಟಿ ಬೇಕಾದ್ರೆ ಮಾಡಿ ತೋರಿಸ್ತೇನೆ ಬೇಕಾದ್ರೆ ಹಂಗಂತಂದ್ರಿ ಅಪ್ಪ ಅವ್ರು. ಅವಾಗ ಹೊಟ್ಟೆ ಪೂರ್ತಿ ಉಬ್ಬಬೇಕು, ಮಕ್ಳು ಬೀಳಬಾರ್ದು, ಕಣ್ಣು ಬೀಳಬಾರ್ದು, ಹೊತ್ತಬಾರ್ದು. ಹಿಂಗೆ ಹೇಗೆ ನಾ ತೊಗೊಂಬರ್ತೀಯ ಅಂತ ಅಪ್ಪ ಅವ್ನು ಮರುದಿವ್ಸ ತರಿಸಿ ಊಟ ಮಾಡಿರಿ. ನಮ್ಮ ಬೀಗರ ಮನೆ ಅಂತ ಅಂದ್ರೆ ಯಾವ ಥರದಿಂದ ಗಳಿಸ್ಯಾರು ಮಂದಿ ಎಲ್ಲ ಗೊತ್ತಾಕತ್ರಿ ಅವ್ರಿಗೆ. ನಮ್ಗೆಲ್ಲ ಗೊತ್ತೈತಿ ನಮ್ಮ ಬೀಗರ ಹೆಂಗೆ ಗಳಿಸ್ಯಾರು ಅದೊಂದು ಹಂಗೆ ಅವ್ರು ಮುಂಜಾಗ್ರತೆ ಎಷ್ಟು ನೋಡ್ರಿ. ಒಂದು ಬಡವರಿದ್ರೆ ಇಲ್ಲಿ ಪ್ರೀತಿ ವಿಶ್ವಾಸ ಒಳ್ಳೆಯದಿದ್ರೆ ಅದನ್ನು ಸ್ವೀಕಾರ ಮಾಡಿದ್ರೆ ನಾವು ಊರು ಸಿಗ್ತೈತೆ ಎಲ್ಲೆಲ್ಲಿ ಹೋಗಿ ಹಂಗೆ ತಿಂತೇವೆ. ಅದು ಸಜ್ಜನರು ನೀತಿವಂತರು ಮನ್ಯಾಗ ಅನ್ನ ತಿಂದ್ರೆ ಆದ ಸ್ಥಿತಿ ಆ ಬುದ್ಧಿ ನಮಗೂ ಬರ್ತೈತ್ರಿ. ಅದು ಅಪ್ಪ ಅವ್ರು ಹಿಂಗೆ ಕಲಿಸ್ಕೊಡ್ತಿದ್ರಿ. ಆಮೇಲೆ ಅವರು ಏನು ಮಾಡಿದ್ರು, ನಾನು ನಮ್ಮ ಕರಿಕಟ್ಟಿದ ಆದ್ಕೊಳ್ಳಿ ಅಲ್ಲೇ ಗೋನ್ ಕಪ್ಪು ಹೋದ್ರು, ಅಂಗಡಿಗೆ ಹೋದ್ರು. ಒಟ್ಟು ಅವ್ರು ಹಾಕ್ತೇನೆ ತಿನ್ಕತ್ತೇನೆ ಅವ್ರು ಕುಡಿಯೋರು ಹಾಕತ್ತೇನೆ. ಮತ್ತು ಅವ್ರು ಏನಂದ್ರು, ನಮ್ಮಪ್ಪ ನಿಮ್ಮ ಊರಾಗ ಒಳ್ಳೆ 10-15 ಮಂದಿ. ಅದು ನಾನು ಹೆಂಗೆ ಬೆಳಿಗ್ರಿ ಅಪ್ಪ ಅವ್ರ ಶಾಸ್ತ್ರಕ್ಕೆ 4 ಗಂಟೆಗೆ ತಿರ್ಗಾಡಕ್ಕೆ ಅಡ್ಡಾಡಕ್ಕೆ ಹೋಗ್ತಿದ್ರು. 4-4 ಹೋಗಿ ಬಂದು ಮತ್ತೆ ಶಾಸ್ತ್ರಕ್ಕೆ ಕುಂದ್ರ ಅವ್ರಲ್ಲ. ನನಗೆ
ಅತ್ತಾಗ ಅವ್ರು ಕೂಡ ಹಾಯ್ನ ಅಂದ್ರೆ ಮಂದಿ ಊರಾಗ ಅಡ್ಡಾಡಿ ಜಂಟಿ ಹೊಡೆದು ಎಬ್ಸ್ಕೊಂಡು ಬರ್ಬೇಕಾದ್ ನಾವು ಮಂದಿ ಬಂದು ನನಗೊಂದು ಮನಸ್ಸು ಅಂದ್ರೆ ಭಾಳ ಮಂದಿ ಕೂಡೋದು ಜಾಸ್ತಿ ತೇರಿನಾಗ ಬೇರೆ ಶೇಪ್ ನರೆಸ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಾಗ ವಿಚಾರ. ಅವರು ಶಾಸ್ತ್ರದ ಮಂದಿ ಬೆಳಿಗ್ಗೆ ನೋಡಿದಾರ್ರೆ ಹಸಿಗಾಗಿ ಇಲ್ಲ ಅವ್ರು ಮನ್ಕೊಂಡು ಅವ್ರು ಒಳಗೆ ಮನಸ್ಸೇನು ಕೂಲಿದಾಗ್ರಿ ನಾವು ಹೊರಗೆ ಮನಗ ಎಲ್ಲಿ ಹೋಗಿ ಅನ್ ಸ್ವಾಮಿಂದ ಅಪ್ಪ ಮುಂದೆ ಅವ್ರ ಮುಂದೆ ಊರಾಗ ಜಾಂತಿ ಹೊಡ್ಯಾಕ ಅದಕ್ಕೆ ಮರದು ತೊಗೊಂಡ್ರೆ ಅದಕ್ಕೆ ಮಂದಿ ಕರ್ಯಾಕ ನಿಮ್ಮ ಊರು ಸಾಯಂತಿ ಅಂತ ಕೇಳಿದ್ರು ನಾನು ಶುಕ್ರವಾರ ಮಂದಿ ಭಾಳ ಬೇಕಾರೆ ಸಂತ್ಯಾಗ ಹೇಳೋನು ಹೋದ್ರು ನಿನಗೆ ಬೇಕು ಶಾಸ್ತ್ರ ಏನು ಮಂದಿಗೆ ಬೇಕಾಗಿತ್ತು ನಿದ್ದೆ ಯಾರಿಗೆ ಬೇಕಾಗಿತ್ತು ನಮಗೆ ಮಂದಿ ಊರಾನ ಮಂದಿ ನಿದ್ದೆ ಮಾಡಕ್ಕೆ ಹೋಗ್ಯೇನಿ ಹಂಗ ನೀನು ಮೊದಲು ಕುಂತು ಕೇಳೋ ಅದು ಮಂದಿ ಬೋರ್ಡ್ ಈಗ ಡಾಕ್ಟರ್ ಬೋರ್ಡ್ ಹಾಕಿರ್ತಾರೆ ಡಾಕ್ಟರ್ ಬಂದಾಗ ಒಂದು ಇಲ್ಲಿ ಡಾಕ್ಟರ್ದಾರ ದವಾಖಾನೆ ಇರ್ತೈತಿ ರೋಗಿ ಅಡ್ಡಾಡಿ ಕರ್ಯಾಕ ಹೋಗ ಹರ್ಕಾತ್ ರೋಗದ ಯಾರು ಆರಾಮಿಲ್ಲ ಅವ್ರು ಬರ್ತಾರ. ಹಂಗ ಈ ಭವರೋಗ ಇದ್ದವರು ಇದ್ರ ದುಃಖ ಈ ಸಂಸಾರ ತಿಳ್ಕೊಂಡ ಯಾರು ಬರ್ತಾರ ಅವ್ರಿಗೆ ನಾಲ್ಕು ಮಾತು ಹೇಳೋಣ. ಇನ್ನೇನು ಹೋಗಕ್ಕೆ ಹೋಗ್ಬೇಡ ಊರಾಗ ಅಡ್ಡಾಡಕ್ ಅಂತ ಹೇಳಿದ್ರೆ ಅಂದ್ರ ಉದ್ಘಾಟಿ ಇಚ್ಛಾ ಇದ್ದು ಬರ್ಬೇಕಂತ ಅವ್ರದ್ದು ಭಾವ. ಹಿಂಗ ಆತ್ಮಾನಂದಪ್ಪ ಅವ್ರದ್ದು ಭಾಳ ಇದನ್ನ ಮಾಡಿ ಕೊಟ್ರು ನಮಗೆ. ಮತ್ತು ಒಂದಾದ ಭಾಳ ಪರೀಕ್ಷೆ ಮಾಡೀನ್ರಿ ನಾ ಅವ್ರನ್ನ ಎಲ್ಲಾರು ರೊಕ್ಕ ತಗೋದು ಒಂದು ನಮ್ದು ಹೇಳ್ತೇನ್ರಿ ನಮ್ಮ ಮಗ ಹುಟ್ಟಿದ್ರಿ ಮಧ್ಯ ಮಗ ಹುಟ್ಟಿದಾಗ ಅವಾಗ ಬಿಳುಪಿನಂಗೆ ಬಿಳುಪಾಗಿತ್ರಿ ಅದು ಬೆಟ್ಟಿನ ಮ್ಯಾಲ ಹುಟ್ಟುವಾಗನ ಬೆಳಗ ಚರ್ಮ ಧೂಳು ಆಗಿತ್ರಿ. ನಮ್ಮ ಊರು ಸ್ವಾಮಿಗಳು ಇರ್ತಾರ ಮನೆ ಸ್ವಾಮಿಗಳು ಇದು ಯಾರು ನಿಮ್ಮ ತಂದೆ ತಾಯಿಗೆ ಇರ್ಬೇಕು ಅದು ಹಿಂದೆ ಅಜ್ಜಗಳಿಗೆ ಇರಬೇಕು ಬಿಳಪ ಅಂತ ಅವರು ಡಾಕ್ಟರ್ಗೆ ಅದು ತೋರಿಸ್ಬೇಕು ಅದು ಏನೇನೋ ಹೇಳಿದ್ರಿ ಅವ್ರು. ಹುಬ್ಳಿಗೆ ತೋರಿಸ್ಕೊಂಡು ಬಂದೀವ್ರಿ ಅದೇನು ಅದರಿಂದ ಅವರು ಹಂಗಂದ್ರೆ ಹಿಂದಿಂದ ಏನೋ ಇರಬೇಕು ಯಾರಿಗೂ ಇರ್ಬೇಕು ಅದು ಬಂದೈತಿ ಅಂತೇಳಿ ಏನಪ್ಪ ನಾನು ಅಪ್ಪ ಅವ್ರು ಇದನ್ನು ಮಾಡಿದ್ರು. ಅಪ್ಪ ಅವ್ರು ಇದಕ್ಕೆ ದರ್ಶನಕ್ಕೆ ಹೋಗಿ ಜವಳ ತರಿಸೋ ಸಂಬಂಧ ರೀ ನಾ ಬಂದ್ರಿ ಇಲ್ಲಿ ಸೂರ್ಯಬನಕ್ಕೆ ಹೊಸದಾಗಿ ಟ್ರ್ಯಾಕ್ಟರ್ ತೊಗೊಂಡಿದ್ದೀವಿ ರೀ 71ರಾಗ್ರಿ ಟ್ರ್ಯಾಕ್ಟರ್ ತೊಗೊಂಡಿನಿ. ಆ ಟ್ರ್ಯಾಕ್ಟರ್ದಾಗ ಊರಾನ ಮಂದಿ ಮತ್ತು ಕರ್ಕೊಳ್ಳೋದು ಬರೋಕಂದ್ರೆ ಸಂಬಂಧಿಕರು ಅವ್ರ ನಮ್ಮ ಗೆಳತನ ಮಂದಿ ಅವ್ರೊಂದು 30-45 ಮಂದಿನ ಕರ್ಕೊಂಡ ಜೋಳ ತರಿಸು ಮಾಡಿ ಹೆಣ್ಮಕ್ಳು ಅವ್ರನ್ನೆಲ್ಲ ಕರ್ಕೊಂಡು ಬಂದ್ರಿ ಸೂರ್ಯಬನಕ್ಕೆ ರೀ. ನಾನು ಮನೆಗೆ ಗುಡ್ಡೋದ ಮೇಲೆ ಅಂಟಿದ್ರಿ ಐದು ಸುಮಾರು ಅನ್ನೋದೇ ಸಂಜೆ ನಾಲ್ಕು ಅಡ್ಡಾಡ್ಕೊಂತ ನಮ್ಮ ಗಾಡಿ ನೋಡಿದ್ರಲ್ರಿ ಹಿಂಗೆ ಹುಬ್ಬು ಕೈ ನೋಡಾಕತ್ತಿದ್ರು ಅಲ್ಲೇ ನಿಂತ್ಕೊಂಡನೇ ರೀ ಹುಬ್ಬು ಕೈ ಹೆಚ್ಚೆ ನೋಡಾಕತ್ತಿದ್ರು. ಸ್ವಾಮಿ ಬಂದನು ಅಂತ ಹೇಳಿ ತಿಳ್ಕೊಂಡು ಅಂದಾರಾಜಿ ಮಂದಿಗೆ ಹಂಗೆ ಹಾನಿ ಬಾಲ್ ಕೊಟ್ಟು ಹಿಂಗೆ ಹುಬ್ಬು ಕೈ ಹೆಚ್ಚಿ ನೋಡಾಕತ್ತಿದ್ರಲ್ಲಿ ಟ್ಯಾಕ್ಟರ್ ಅಂತಕ್ಕೆ ಹೋಗಿ ತರಿ ಬೀಳೋದು ಕೊಟ್ಟಿಲ್ಲ ಎಲ್ಲರೂ ನಮಸ್ಕಾರ. ಏನು ಸ್ವಾಮಿನಪ್ಪ ಎಲ್ಲ ಜಲಾವನ್ನ ಹೇರ್ಕೊಂಡ್ ಮಂದಿ ಅಲ್ಲ ಒಂದು ತರಿ ಕಟ್ಟಿಗೆ ಇದ್ರಾಗ ಅಂದ್ರೆ ಅವ್ರ ಎಲ್ಲ ಜಲಾನ ಹೇರ್ಕೊಂಡ್ ಬಂದಿ ಒಂದು ತೊಲಿ ಕಾಂಬ ಅವು ಕಟ್ಟಿಗೆನೇ ಇಲ್ಲ ಊಟಕ್ಕೆ ಬಂದಾವ ಅಂತ ರಾತ್ರಿ ಇದು ಜಲ ಉರಿ ಹಚ್ಚೋ ಕಟ್ಟಿಗೆ ಒಂದು ತೊಲಿ ಕಾಂಬ ಆಗೋದ ಅಂತ ಎಷ್ಟು ಅವ್ರು ಹಂಗ ಅದ್ರಾಗ ನಮ್ಮ ಅಣ್ಣ ಬಿದ್ರಿ ದೊಡ್ಡ ಅಂತ ಏನು ಸ್ವಾಮಿಂಗಪ್ಪ ನಮಗೆ ಜಲ ಅಂದ್ರೆ ನಾವು ಎದಕ್ಕೂ ಬರುದಿಲ್ಲ ಏನು ಒಂದು ತೊಲಿ ಆಗುವಂಗಿಲ್ಲ ಅದು ನಾವು ಬಂದು ಊಟಕ್ಕೆ ಬಂದೇವ ಅಂದಲ್ಲ ಅದೊಂದು ದೊಡ್ಡ ಕರೆ ಅಂದಾರ ಅವರು. ಹಿಂಗ ಅಪ್ಪ ಒಂದು ಮುನ್ಸೂಚನೆ ಎಲ್ಲ ಗೊತ್ತಾಕೈತ್ರಿ ಅವ್ರು ಯಾರು ಹೆಂಗ ಅದಾರ ಅನ್ನೋದ್ರಿ ಹಂಗ ವಿಚಾರ ಹಂಗೆ ಮಾಡ್ಕೊಂತ ಮತ್ತು ಆಮೇಲೆ ಒಮ್ಮೆ ಇದಕ್ಕೆ ಹಂಗರಿಕೆ ಆಗಿದ್ರಿ. ಅಪ್ಪ ಏನು ಒಟ್ಟ ತೋಳುದಿಲ್ಲ ರೊಕ್ಕನ ಒಟ್ಟ ಯಾವಾಗ ಮುಟ್ಟುವಲ್ರು ಏನು ಮಾಡೋರು ಚಲೋ ಅವ್ರಿಗೆ ಒಂದು ಅರಿವಿ ಅರತ್ತಾರು ಅಂತ ತಿಳ್ಕೊಂಡು ಹುಬ್ಳಿ ಹೊರಾಗ ಅರಿವಿನ ಒಂದು ಚಲೋ ಶಾಲ್ ರೀ ಕಿಮ್ಮತ್ತಿ ಶಾಲ ಒಂದು 200-300 ರೂಪಾಯಿ ಅವಾಗ ಅಂದ್ರೆ ತುಟ್ಟೇರಿ ಅವ ಒಂದು ಕೊಟ್ಟು ತೊಗೊಂಡು ಬಂದ್ರಿ ನಮ್ಮ ಮನೆ ಅಪ್ಪಾರು ಕೊಡೋಣ ಅಂತೇಳಿ ಅಂಗರಿಕೆಯಾಗಿದ್ರಿ. ಹೋದ ಪ್ರೋತ್ಸಾಹ ಮಾಡಿ ಮುಗಿದಿಂದ ಇವ್ನ್ಯಾಕೆ ತಂದಿಪ್ಪ ಏನು ಹೊತ್ಕೊಳಕ ರಗಡದ ಒಪ್ಪ ಅವನ್ಯಾಕ ಹೊತ್ಕೊಂಡೆ ಹೊತ್ಕೊಂಡು ಅಡ್ಡಾಡೋದು ಅವನ್ನ ಆಯ್ತು ತಂದಿದ್ಯಾ ಅವನ್ನ ಅಲ್ಲಿ ಒಳಗೆ ಕೊಡು ನಾವು ಅವ್ರು ತಾವು ಹೊತ್ಕೊಳ್ಳೋದನ್ನ ಅಂಗರಿಕೆ ದೇಸಾಯರು ಒಂದು ಚಲೋ ಎಲ್ಲೋ ಅದು ಬೆಂಗಳೂರಾಗ ಇಲ್ಲಿದ್ದು ಒಂದು ರೇಷ್ಮೆ ಶಾಲೆ ಅವ್ರು ತಂದು ಕೊಟ್ಟಿದ್ರು ಕುತ್ಕೊಳಕ್ಕೆ ಒಂದು ವಾರ 15 ದಿನ ಇತ್ತಂತ್ರಿ ಅದನ್ನು ನಾನು ನಿಮ್ಮ ಹುಡುಗರು ತೋಯ್ದಾನ ಗೊತ್ತಾಕಂತೇಳಿ ಅದನ್ನು ನಮಗೆ ಕೊಟ್ರ ಈ ನಾ ತಂದು ಸಾಲ ಒಂದು 200-300 ನಾವು ಇಟ್ಕೊಂಡ್ರೆ ಅದನ್ನು ಎಷ್ಟು ಅವರಲ್ಲಿ ವೈರಾಗಿ ನೋಡ್ರಿ ಮುಂದೆ ನಾ ಒಂದು ಮತ್ತೆ 10-15 ದಿವಸ ಬಿಟ್ಟು ಮತ್ತೆ ಹಾಂಡ್ರಿ ಅಂಗರಿಕೆಗೆ
ನಾವು ಹೋದಾಗ ನನ್ನೊಂದು ಚಟ ರೀ ಅವ್ರಿದ್ದು ಕೂಲೆ ಕಸ ಹೊಡಿದು ಅರಿಬಿಗಳು ಜಾಡ್ಸೋದು ಗಾಡಿ ಜಾಡ್ಸೋದು ಅವ್ರು ಹೊರಗೆ ಹೋಗಿರ್ತಾರೆ ಅವಾಗ ಅದನ್ನು ಕೆಲಸ ಮಾಡ್ತೀನಿ ರೀ ನಾನು ಅವಾಗ ಎಲ್ಲ ಜಯಿಸಿದ ಮನೆ ಶಾಲೆ ಹಾಕಿಲ್ಲ ಅದು ನನ್ನೊಂದು ಮನಸ್ಸಿನಾಗಲ್ಲ ನಾ ತಂದು ಶಾಲೆ ಅನ್ನೋದು ನಾನು ನೋಡಾವ ಅದೊಂದು ಗುಣ ಅದು ಕಾಣೋದಿಲ್ಲ ಉಮ್ಮನಗೌಡರು ಅಂತೇಳಿ ಅಲ್ಲಿ ಹಿರಿಯರ ಹಂಗರ್ಕಿ ಹಿರಿಯ ಮನುಷ್ಯರ ಅವ್ರು ಉಮ್ಮನಗೌಡರು ಅಂತ ಏನು ಹೇಳ್ತೀರಿ ಗೌಡ್ರು ನಮ್ಮ ಮನುಷ್ಯ ಆಗ್ತಾನೆ ಕೊಡಿ ನಿನ್ನ ಶಾಲ ಒಬ್ಬ ಕುರುಬಗೌಡ ಮರಿ ಉಣ್ಣಿದ ತಾನ ಏನೋ ಕುರಿ ಉಣ್ಣಿದ ತಂದು ಹೋದ ತಾನ ಕೈ ಮ್ಯಾಲ ಏನೋ ಮಾಡ್ಕೊಂಡು ಕಂಬಳಿ ತಂದು ಕೊಟ್ಟ ನಿನ್ನ ಶಾಲ ಅವ್ರಿಗೆ ಹೋಯ್ತು ಕಂಬಳಿ ಅದು ಎಷ್ಟು ವೈರಾಗ್ಯ ಎಷ್ಟು ಕಲ್ಕೋಬೇಕ್ರಿ ಅದನ್ನು ಕಲ್ಕೊಂಡಾರ ನಮ್ಮ ಗುರುಗಳು ಒಬ್ಬರೇ ಯಾರು ಹಂಗೆ ಅವರು 40 ವರ್ಷ ನಮ್ಮ ಊರಿಗೆ ಬಿಡದ ಒಂದು ಹುಣಿವಿ ತೆಪ್ಸಿಲ್ರಿ ಅವ್ರು ಗುರುಬರ್ ಸರ್ ಒಂದು ಹುಣಿವಿ ತೆಪ್ಸಿಲ್ರಿ 40 ವರ್ಷ 42 ವರ್ಷದಾಗ್ರಿ ಮತ್ತು ಎಲ್ಲಿಯೂ ಅವ್ರು ₹1 ಇಸ್ಕೊಡದ್ದು ನೋಡಲಿಲ್ಲ ಮೋಟ್ರ್ ಕಮ್ಮಿ ಆಗೈತೆ ಅಂದ್ರೆ ಹೊಳೆ ಇರ ನಾವು ಹಾಳು ಹೋಗ್ಕೊ ನಮ್ಮ ಅದೇ ಆಶ್ರಮ ಮುಂದೆ ಖನ ಮಾಡಿದ್ರು 100-200 ಚೀಲ ಜೋಳ ಆಗ್ಬೋದ್ರಿ ನಮ್ಮ ಏನು ಒಟ್ಟತ್ತು ಬೇಡ ಅಂತಿದ್ರು ನಾನು ನಾವು ಧಾರವಾಡ ಹುಬ್ಳಿಯಾಗ ಎಲ್ಲಾರು ಬೇಟಾರ ನಮ್ಗೆ ಸ್ವೀಟ್ ಅದು ತಿನ್ಸಾವ್ರ ಅಂಗಡಿಯಾಗ ಸ್ವೀಟ್ ಮಾತ್ರ ಚಾಲ ಹಿಡಿ ಕರ್ಕೊಂಡು ಹೋಗ್ತಿರ್ಕೇನ್ರಿ ಮತ್ತು ಅವ್ರು ನಮ್ಮ ಅದು ಇಲ್ಲಿ ಬಂದಾಗ ನಾವು ಮಾಡ್ತಿದ್ವಿ ನಮ್ಮನ್ನು ಕರ್ಕೊಂಡು ಅವರೇ ತಿನ್ಸಾವ್ರು ಹೊರತಾಗಿ ತಾವು ಒಟ್ಟ ಕೇಳಿಲ್ಲ 40 ವರ್ಷ ಆದ್ರೂ ಯಾವ ಊರಿಗೆ ಹೊರ ಕಾಯಂ ಇರ್ತಿದ್ವಲ್ರಿ ಒಟ್ಟ ಏನು ಅವರಲ್ಲಿನೂ ಅಪ್ಪ ಅವ್ರು ಹೆಂಗಿದ್ರು ಆತ್ಮಾನಂದಪ್ಪ ಅವರು ಸೇವಾ ಗುರು ಕಾರಣ ಅಂದ್ರೆ ಆತ್ಮಾನಂದ್ರ ಕಾರಣ ಅಪ್ಪ ಊರಿಗೆ ಆಗೈತೆ ಅಂತ ನನಗೆ ಪೂರ್ಣ 100% ಖಾತ್ರಿ ಸರಿಗೆ ಆದಷ್ಟು ಆದ್ರೂ ನಾವು ಅಂತೀನಿ ನನ್ನ ಮ್ಯಾಲ ಪ್ರೀತಿ ಇದ್ದ ಉಳಿದ ಮ್ಯಾಲ ಮಂದಿ ಮ್ಯಾಲ ಪ್ರೀತಿ ಇಲ್ಲ ಅಪ್ಪ ಅವ್ರು ಆತ್ಮಾನಂದ್ರ ತಿನ್ನ ಎಲ್ಲರೂ ಹಂಗ ಅಂತಿದ್ರಿ ನನ್ನ ಮ್ಯಾಲ ಪ್ರೀತಿ ಇದ್ದಷ್ಟ ನಿನ್ನ ಮ್ಯಾಲ ಇಲ್ಲ ಅಂತಿದ್ರಿ ಎಷ್ಟು ಅವ್ರು ಗುರುವಿನ ಕರುಣಾ ಹೆಂಗ್ ನೋಡ್ರಿ ಎಲ್ಲಾರು ತಮ್ಮಂಗನ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿ ಹಂಗ ಗುರುಬರ್ ಸರ್ ನೋಡ್ರಿ ಈ ರಗಡೆ ಪರೀಕ್ಷೆ ಮಾಡಿದ್ವಿ ಈಗ ದೇಹ ಬಿಡು ಮುಕ್ಕಟ್ಟು ಸಹಿತ ನಾವು ಪರೀಕ್ಷೆ ಮಾಡಿದ್ವಿ ರೀ ಅವ್ರ ದೇಹ ಹೋಗ್ತಿತ್ತು ಇನ್ನೊಂದು 15 ದಿನದಾಗೇನೋ ಹೋಗ್ತಿತ್ತು ನಮ್ಮಲ್ಲಿ ಹಸುಂಡಿ ಒಳಗೆ ನಮ್ಮ ಮಗದಾಗ ಒಂದು ಅರ್ಧ ಕಿಲೋಮೀಟರ್ ಬಿಟ್ಟು ಅಲ್ಲೇ ಹಸುಂಡಿ ಐತ್ರಿ ಅಲ್ಲಿ ಒಬ್ರು ಮನ್ಯಾಗ ಏನಾಗಿತ್ತು ಅಂದ್ರೆ ಅರಿವುಗಳು ಹೊಸ ಪತ್ತರುಗಳ್ರಿ ಪತ್ಲ ಸಂತಕದಾಗಿರ್ಲಿ ಗೂಟಕ್ಕೆ ಹಾಕಿದ್ರೆ ಅವು ಇಷ್ಟಿಟ್ಟು ಕಟ್ ಹಾಗಾಗಿ ಇಷ್ಟು ಕಟ್ಟಾಗೋದು ದಿನಸಾತಿ ಸುದ್ದಿ ಹಿಡಿದಿಟ್ಟಿತ್ತಂತ್ರಿ ಎಲ್ಲೇ ನೀವು ಭಾಳ ಕಡೆ ತೋರಿಸಿ ಆಗಿದಾರ ಅವ್ರಿಗೆ ಎಲ್ಲಿ ಆರಾಮಾಗಿ ಇಲ್ರಿ ಹುಜಾದ ಅಲ್ಲೇ ಇಲ್ಲಿ ಎಲ್ಲೇ ಆರಾಮಾಗಿಲ್ಲ ಹಿಂದ್ಗಡೆ ಅವರು ಅನಾಮತಿ ಹಿಂದ್ಗಡೆ ಅದು ಹೆಂಗೋ ನಮ್ಮ ಸ್ವಶಿಗೆ ಸುದ್ದಿ ಐತೈತ್ರಿ ಆ ಸುದ್ದಿಗೆ ಸಂಬಂಧ ಅವ್ರಿಗೆ ಹಿಂಗಾಗೈತೆ ಅಂತ ಮತ್ತು ನೋಡ್ಯಾರ ನೋಡ್ರಿ ಕುರುಬರ್ ಸರ್ ಅವ್ರಿಗೆ ಗೊತ್ತಿರ್ತದ ಇವರು ಅಂತ ಅಂದ್ಕೊಳ್ಳೆ ಮೊದಲ ಅವ್ರು ನಾನು ಇದಕ್ಕೆ ಬಂದಿಲ್ಲ ಅವ್ರು ಸುಂಜೆ ಅವರ ಒಮ್ಮೆಗೆ ಸರ್ ಅಂತ ಕರ್ಕೊಂಡು ಹೋಗಿಲ್ರಿ ಸರ್ ಇದು ಹಂಗಾರ ಕೊಡ್ತಿದ್ರಲ್ಲ ಮಂದಿಗೆ ಅದು ಇರ್ತೈತೆ ಅದನ್ನು ತೊಗೊಂಡು ಅದನ್ನು ಪಟ್ನಿ ನೋಡ್ರಿ 2 ದಿವಸ ಹೋಗಾಕ್ ಕೊಡ್ಬೇಕು ನಾನು ಸೌಂಡ್ ನೋಡ್ಕೊಂಡು ಹೋಗೋಣ ಅಂತ ಅನ್ರಿ ಯಾಕೆ ಅವ್ರಿಗೊಂದು ಆರಾಮ ಇರಕ್ಕಿಲ್ಲ 10-12 ದೇಹ ಹೋಗೋ ಸ್ಥಿತಿ ಒಳಗೆ ಅದಾರ ಕೂಡಲೇ ಪಟ್ನಿ ಅವ ಪಟ್ಟದಿಂದ 2-3 ದಿನ ಏನು ಆಗೇ ಇಲ್ರಿ ಇದಕ್ಕೆ ಸುತ್ತ ಮನ್ಯಾನ ಇವ್ರಿ ಲಟ್ಟುಗೆ ಅದು ಹೋಳಿಗೆ ಮನೆ ಎಲ್ಲ ಇದ್ದಂಗೆ ಹಾಕಿದ್ದು ಮಧ್ಯಾಹ್ನ ಮಾಡಿಟ್ಟು ಹೊರಗೆ ಇರ್ತಿರ್ಕಿಲ್ಲ ಅಂತಾರೆ ಒಟ್ಟು ಹೊರಗೆ ಹುಡುಕಿರು ಸಿಗುವಂಗಿಲ್ಲ ಏಜಿಲ್ಲ ಇಲ್ರಿ ಅರಿಗೂ ಕಟ್ಟಾಗಿ ನೋಡುದ್ರಿ ಅವು ಫೋನ್ಗಳು ಕಟ್ಟ TV ಕಟ್ಟ ಎಲ್ಲ ಇಸ್ತ್ರಿ ಕಲ್ಲು ಕಟ್ರಿ ವಯರ ಹಿಂಗಾಗಿದ್ದು ಇದು ನಾ ಏನು ಪಟ್ನೆಲ್ಲ ಹಂಗಾರ 2-3 ದಿನ ನೋಡ್ರು ಕಮ್ಮಿ ಆಯ್ತು ಇಲ್ರಿ ಕಮ್ಮಿ ಆಗೈತಿ ಸರ್ ಕರ್ಕೊಂಡ ಬರೋದು ಸರ್ಗಾರ ಜಡ್ ಜೋರ ಆತೆ ನಾನಾ ಹೋಗಿ ಬರ್ತೇನೋ ಕೇಳ್ಕೊಂಡಾಗ ಬರೋದಾರ ಕಾಗಡಿ ಇರ್ತಾವ ಹೇಳ್ತೇನೋ ತೊಗೊಂಬರುವಂತೆ ಅಂತ ಅನ್ನಿ ಹೋಗಿ ಸರ್ಗೆ ಧಾರವಾಡದಾಗ ಇದ್ರಿ ಏನು ಹೇಳ್ತ ಅವರು ನಾನು ಏನು ಎಲ್ಲ ಇದಾಗೈತ್ರಿ ಬರ್ರಿ ಸಣ್ಣ ಆಗೈತ್ರಿ ಅಂತ 12 ದಿನದಾಗ ಏನೋ ಹೋದ್ರಿ ಸೇರಿಲ್ಲ ಹಿಂಗಾಗೈತ್ರಿಪ್ಪ ಅಂತ ನಾ ಅಂದೆ ಹಂಗಿದ್ರೆ ಹೋಗೋ ನಡಿ ಆರಾಮ ಆಕೈತೆ ಅಂದ್ರೆ ಸೇರಿ ಅಲ್ಲೇ ಹೋಗೋದು ನಡಿ ಅತ್ತಾಗ ಏನ್ ಸೇರಿ ಎಲ್ಲಿ ಎಲ್ಲಾರು ಬಿದ್ದು ಹೋಗೋದೇ ಇಲ್ಲ ಅಲ್ಲಿ ಹೋದಾಗ ಅತ್ತ ಹೋಗಿ ಆರಾಮಾಗಿ ಸಾಕು ಜೀವನ ಕಲ್ಯಾಣ ಆಕೈತೆ ಅಂದ್ರೆ ಒಟ್ಟು ನಡಿ ಅನ್ನೋ ರಾತ್ರಿ ಅನ್ನುವಂಗಿಲ್ಲ ಹಗಲಿ ಅನ್ನುವಂಗಿಲ್ಲ ಮಳೆ ಅನ್ನುವಂಗಿಲ್ಲ ಒಟ್ಟು ಕಲ್ಯಾಣ ಆಕೈತೆ ಅಂದ್ರೆ ಒಟ್ಟು ಹೋಗಾರ ಅನ್ನೋರು ಯಾವ ಮಾತ್ಮರು ಹೋಗ್ತಾರ್ರಿ ಈಗ ಮನ್ಯಾಗ ಅವರು ಹೆಂಡ್ರು ಮಕ್ಕಳು ಶಿಫ್ಟ್ ಹೇಳ್ತಾರಂತೇಳಿ ಯಾರು ಹತ್ತದ ಮೇಲೆ ಹತ್ತಿಸ್ಕೊಡ್ಲಿಲ್ಲ ಗೊತ್ತಾಗದಂಗೆ ಕಾಗಡಿ ಬಾಕತ್ತಾರ ಹತ್ತಿದ್ವಿ ರೀ ಹೊರಗಿಂದ ಹೊರಗೆ ಹಿಂದೆ ಗೊತ್ತಾಗೋದು ಆಚಾರ್ಯ ಅವ್ರಿಗೆ ನನಗೆ ಫೋನ್ ಹಚ್ಚಾಕತ್ತೀರಿ ಇನ್ನೂ ದಾರಿ ಆಗದೆ ಅಂದರೆ
ಏನು ಸ್ವಾಮಿಗಪ್ಪ ನೀನು ಎಲ್ಲ ಶರೀರ ಏನು ಒಟ್ಟು ಎಲ್ಲ ಕಟ್ ಆಗೈತಿ ಏನಂತ ಇಲ್ಲಿ ಬಂದಿವಿ ಸದ್ಯ ಎಷ್ಟೊತ್ತಂತ ಹೋಗಿ ಸುಂಡಿಗೆ ನಾಟಿಗೆ ಸುಂಡಿಗೆ ಹೋದಿಗೆ ಅಲ್ಲೇ ಮನೆಗೆ ಎತ್ತುಕೊಂಡು ಹೋಗುದ್ರಿ ನಡ್ಯಾಕೂ ಬರುವಂಗಿಲ್ಲ ಏನಿಲ್ಲ ಕುಂತ ಅನಿಸಿ ಅದನ್ನ ಎತ್ತುಕೊಂಡು ಒಳಗೆ ಇಟ್ಟಿವು ಯಾರೋ ಒಬ್ಬ ಹೆಣ್ಮಕ್ಳು ಬಂದಿದ್ರೆ ಅಲ್ಲಿ ಗತಿ ಆರೋಡಿಂದ ಹಿಂಬಾಲೆ ಅವ್ರನ್ನ ಅಡ್ಡಾಡಿಸಿ ಮನ್ಯಾಗ ಹೋಗಿ ಅಡ್ಡಾಡಿ ಬರುವ ಅಂತ ಹೇಳಿದ್ರು. ಅಡ್ಡಾಡಿ ಬಂದರು ಎಲ್ಲ ಆರಾಮ ಆತ ಇನ್ನೇನು ಆಗುದಿಲ್ಲ ಆರಾಮಾಗತ್ತೆ ಏನದು ಕಾಳಜಿ ಬಿಡ್ರಿ ಅಂತ ಹೇಳಿ ಅವ್ರು ಏನೋ ಅಡಿಗೆ ಮಾಡಿದ್ರು ಏನೋ ಊಟ ಮಾಡಿ ಮತ್ತು ಆಶ್ರಮಕ್ಕೆ ಬಂದ್ವಿ. ಅಲ್ಲೇ ಆಶ್ರಮ ಅಂತೇಳಿ ನಮ್ಮ ಆಶ್ರಮಕ್ಕೆ ಬಂದೆವು. ಕಡಿಗೆ ನೋಡ್ರಿ ಅದು ಆಶ್ರಮ ಒಂದು ವರ್ಷ ಬಂದಿರ್ಕಿಲ್ರಿ. ಕಡಿ ವರ್ಷ ಒಂದು ವರ್ಷ ಗಂಟೆ ದವಾಖಾನೆಗೆ ಬಿದ್ರಲ್ರಿ. ಒಂದು ವರ್ಷ ಅದ ಬಿಟ್ಟಿದ್ದು ಅದು ಕಡಿಯೋದು ಹುಣಿ ದಿವಸನ ಅಡಿಗೆ ಕಡಿದು ಮತ್ತೆ ಬಂದ ಹೋಗಿ ಹತ್ತು ದಿನ ಸೇರಿ ಹೋಗಿ ನೋಡು. ಎಷ್ಟು ಗುರು ಕರುಣ ಅಂತಂದ್ರೆ ಎಷ್ಟು ಅವ್ರ ಕಲ್ಯಾಣ ಆಗಲಿ ಈ ಅನ್ನೋ ಉದ್ದೇಶ ಎಷ್ಟು ನೋಡ್ರಿ. ಅವರು ಶಿಷ್ಯರಲ್ಲಿ ಗುರು ಬಂದವ್ರು ಕಲ್ಯಾಣ ಆಗ್ಬೇಕು ಅವ್ರಿಗೆ ಒಟ್ಟರೆ ಅವ್ರು ಬೇಕಾದವ್ರು ಕಲ್ಯಾಣ ಆದ್ರೆ ಒಟ್ಟು ಅವ್ರು ತಮ್ಮ ಶರೀರ ನಿದ್ದಿಗೂ ಅಂತಿಲ್ಲ. ದಿನ 4 ಊರ 5 ಊರ ಆಗಿದೆ. ಒಟ್ಟು ಬ್ಯಾಸರನೇ ಇಲ್ರಿ. ನಮಗೆ ಬ್ಯಾಸರ ಆಕತಿ ಇದು ಒಂದು ದಿನ ಬಂದು ನಾಳೆ ಯಾವ ಊರಿಗೆ ಹೋಗುದಾರ ಏನಪ್ಪ ದಿನ ಇದೆ ಅಂತೇವ್ ನಾವು. ಇವ್ರ ಮಾಡಿ ಗುಂಡಾನ ತೆಪ್ಸಿನ್ ನೋಡ್ರಿದ ಬರೋ ಸಂಬಂಧ ತೆಪ್ಸಿನ್ರಿ. ಅವ್ರ ಸರ್ ದಿನ 3-4 ಊರು ಅಡ್ಡಾಡ್ರು ಬ್ಯಾಸರ ಇಲ್ರಿ ಅವ್ರಿಗೆ. ಈ ಕಲ್ಯಾಣ ಆಗಲಿ ಉದ್ದೇಶ ಅವ್ರದ್ದು ಒಟ್ಟು ಜೀವಿಗಳ ಕಲ್ಯಾಣ ಆಗಲಿ ಯಾರ ಅಂತ ಹೇಳಿ ಎಷ್ಟು ಸೇವಾ ಮಾಡಿದ್ರಿ ನೋಡಿ ನಾವು ಕಲ್ಕೋಬೇಕ್ರಿ. ಎಷ್ಟು ಮತ್ತು ನೋಡ್ರಿ ಆತ್ಮಾನಂದರ ಕೇವಲ ಇದನ್ನು ಮಾಡ್ಕೊಂಡು ಅವರು ಅನುಗ್ರಹ ಆತಿ. ಮತ್ತು ಅವ್ರು ಇನ್ನೂ ಆತ್ಮಾನಂದ ಅಪ್ಪ ಅವರಿದ್ದಾಗ ಒಂದು 5-6 ಆಶ್ರಮ ಏನು 7-8 ಇಷ್ಟ ಇದ್ದು. ಇವ್ರು ಮತ್ತೆ 10-12 ಆಶ್ರಮ ಬೆಳಗಾವಿ ಮಠ ಹೋದ್ರು ಇವರು ಆಶ್ರಮಗಳು. ಬರೀ ಧಾರವಾಡ ಎಷ್ಟೇ ಇತ್ತು ಇದ ಸೈಡ್ ಇದ್ದು ರೀ. ಈ ಧಾರವಾಡ ಬೆಳಗಾವಿ ಜಿಲ್ಲಾದಾಗ ಸಹಿತ 10-12 ಆಶ್ರಮ ತಯಾರು ಮಾಡಿದ್ರಿ. ಆ ಅವ್ರು ಗುರುವಿನ ಋಣ ತೀರಿಸಿದ್ರಿ. ನಾವಿನ್ನು ಈ ಅಪ್ಪ ಅವರು 40 ವರ್ಷಗಟ್ಟಲೆ ನಮ್ಮ ಇದನ್ನು ಮಾಡಿದಾರ. ನಾವು ಗುರು ಅವರು ಸೇವಾ ಮಾಡ್ಬೇಕಾದ್ರೆ ಅವ್ರು ತೀರಿಸ್ಬೇಕಾದ್ರೆ ನಾವು ದಿವಸಾಜ್ಞೆ ಮನ್ಯಾನ ಮಂದಿ ಶುದ್ಧ ಮಾಡೋದು ನಾವು ಮೊದಲ್ರಿ. ಊರಾನ ಮಂದಿ ಶುದ್ಧ ಮಾಡೋದು ದೇಶದ ಮಂದಿ ಶುದ್ಧ ಮಾಡೋದು ಬ್ಯಾಡ್ರಿ. ಮನ್ಯಾನ ಮಂದಿ ಶುದ್ಧ ಆಗ್ಬೇಕ್ರಿ, ವಿಶ್ವಾಸಿಕರಾಗ್ಬೇಕ್ರಿ. ಈಗ ನೋಡ್ರಿ ಹೆಣ್ಮಕ್ಳು ಹುಟ್ಟಿದ ಮನೆಗೆ ಬಿಟ್ಟು ಗಂಡನ ಮನೆಗೆ ಬಂದಿಂದ ಗಂಡನ ವಿಶ್ವಾಸ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೋ. ನೀವು ಹೆಂಡತಿ ವಿಶ್ವಾಸ ಮಾಡ್ಕೊಳಕ ದುಡಿಬೇಕಾಕತ್ತಲ್ರು. ಒಬ್ಬರು ವಿಶ್ವಾಸ ಕಾಕೊಂಡ್ರೆ ಇದು ಹೆಂಗೆ ಬಾಳೆ ನಡಿಬೇಕು ಹೆಂಗ್ರೆ. ಬರೀ ಗಂಡ ಹೆಂಡತಿ ವಿಶ್ವಾಸ ಮಾಡ್ಕೋಬೇಕಾರೆ ಎಷ್ಟು ಅವ್ರ ಸೇವಾ ಮಾಡ್ಬೇಕು, ಗಂಡನ ಸೇವಾ ಮಾಡಬೇಕು. ಇವ್ರದ್ದು ಅವ್ರು ಹೇಳಿ ತಂದು ಏನು ಸಾಯ್ತಿದ್ರು ತಂದು ಕೊಡ್ಬೇಕು. ಒಬ್ಬರಿಗೊಬ್ಬರು ವಿಶ್ವಾಸ ಆಗಬೇಕು. ಈ ವಿಶ್ವಾಸ ಕಳ್ಕೊಂಡಿವ್ರಿ ನಾವು. ಅತ್ತಿ ವಿಶ್ವಾಸ ಸ್ವಸ್ತಿಗೆಲ್ಲ, ಸೊಸಿಗೆಲ್ಲ ಸೊಸಿ ವಿಶ್ವಾಸ, ಅತ್ತಿಗೆಲ್ಲ ತಂದೆ ವಿಶ್ವಾಸ, ಮಕ್ಕಳಿಗೆಲ್ಲ ಮಕ್ಕಳ ವಿಶ್ವಾಸ, ಅಂತಂಬರಿಗೆಲ್ಲ ಇನ್ನು ಗುರುವಿನ ಮೇಲೆ ಯಾವಾಗ ವಿಶ್ವಾಸ. ಮನ್ಯಾನ ಮದುವೆ ಮದಕಪ್ಪ ಅವರು ಹೇಳ್ತಿದ್ರು ಆತ್ಮಾನಂದಪ್ಪ ಅವರು. ಮೊದಲು ಮನ್ಯಾನ ಮಂದಿ ವಿಶ್ವಾಸಿಕರಾರು ದೇವರಾದಂಗೆ ಅಂತ ಹೇಳ್ತಿದ್ರಿ ನಮಗೆ. ಮೊದಲು ವಿಶ್ವಾಸಿಕರಾಗಬೇಕು. ಯಾರ ಊರಾಗ ಈಗ ನಮ್ಮ ಊರಾಗ ನನ್ನ ಕೂಡ ನೀವೇನು ದೊಡ್ಡ ಕೇಳೋದ್ರಿ. ಈಗ 82 ವರ್ಷ ರೀ. ನಮ್ಮ ಊರಾನವ್ರು ಒಂದಿನಾರ ಅವ್ನು ಚಾದ ಅಂಗಡಿ ಒಳಗೆ ನಮ್ಮ ಊರಾನವ್ರ ಕರ್ಕೊಂಬರ್ರಿ ಜಿದ್ದು ಕಟ್ಟಿರ್ತಾರ್ರಿ. ಅವ್ರ ಒಂದು ದಿವಸ ಯಾರ ಬಂದ್ರು ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಅಂಗಡಿಗಳಿಗೆ ಕರ್ಕೊಂಡು ಹೋಗೋದನ್ನ ಇಲ್ಲ. ಅಂಗಡಿಯಾಗ ಕುಂತದ್ದು ಹೋಗೋದನ್ನ ಇಲ್ಲ. ಇದು ಹೇಳೋದು ತಾತ್ಪರ್ಯ ನಾವು ಕಡಿ ಸಂಬಂಧ ಹೇಳಕತ್ತೇನ್ರಿ. ಈಗ ಈ ಆತ್ಮಾನಂದ ಆಗಲಿ ಯಾವುದೋ ಗುರುವಿನ ಶಿಷ್ಯರಿಗೆ ಅಲ್ಲ, ಗುರುಪುತ್ರಾಗ ಗುರುವಿನ ಮಕ್ಕಳಿಗೆ ಅಲ್ಲದ್ದು ಯಾವ ತಲೆಬಿಗೆ ಚಟಕ್ ಬೀಳದ ಇಂಥ ಮೊದಲು ನಾವು ಶುದ್ಧ ಆದ್ರೆ ಅಡ್ಡಿ ಅದಪ್ಪ. ಆತ್ಮಾನಂದರ ಶಿಷ್ಯರು ಸುರೇಂದ್ರ ಅವ್ರ ಶಿಷ್ಯರು ನೀತಿಯಿಂದ ಕರ್ಕೋಬೇಕಪ್ಪ. ವಾದದ 1-2 ಮಾತು ಕರ್ಕೋಬೇಕು ಅನ್ನುವಂಥ ಬಾದ್ ಬರ್ಬೇಕ್ರಿ. ಮತ್ತು ನಾವು ಅದನ್ನು ಬಿಟ್ಟು ಒಟ್ಟು ಮತ್ತು ಎಂದಿನಂತೆ ಕಾಮ, ಎಂದಿನಂತೆ ಲೋಭ, ಮೋಹ, ಮದ ಮತ್ಸರ ಇಟ್ಕೊಂಡು ಎಷ್ಟು ದಿನ ಶಾಸ್ತ್ರ ಕೇಳಿದ್ರೆ ಏನಾಗೋದೈತ್ರಿ. ಅದಕ್ಕೆ ನಾವು ಮೊದಲು ವಿಶ್ವಾಸಕರಾಗಬೇಕು. ಏನು ಗಂಡ ಏನಾಗಿದ್ದು ನನ್ನ ಗಂಡ ಅಂತ ದಾರಿ ಬಿಡಾವಲ್ಲ ಅನ್ನೋ ವಿಶ್ವಾಸ ಇವ್ರು ಇರಬೇಕು. ಹೆಂಡ್ತಿ ನಮ್ದು ಎಂದೂ ಹಂಗೆ ಅಲ್ಲದ ಕೆಲಸ ಅಲ್ಲದ ನೋಡೋದು ಅನ್ನುವಂಥ ವಿಶ್ವಾಸ ಗಂಡಗೆ ಬೇಕು. ವಿಶ್ವಾಸಿಕರಾಗ್ಬೇಕ್ರಿ ಮೊದಲು. ನಮಗೆ ವಿಶ್ವಾಸ ಇಲ್ರಿ. ಒಂದು ರೀತಿ ಏನಾರು ಆದ್ರೆ ಬಡದಾಡ್ತಾವ. ಅದಕ್ಕೆ ಯಾವ ಮನೆಯೊಳಗೆ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರ ಆ ಮನೆ ನರಕ ಅಂತ ಹೇಳ್ತಿದ್ರು ಆತ್ಮಾನಂದಪ್ಪ ಅವರು. ಅವ್ರ ಪಾಪ ಹುಟ್ಟಿದ ಮನೆ ಬಿಟ್ಟು, ತಂದೆ ತಾಯಿ ಬಿಟ್ಟು, ಅಣ್ಣತಾಂಬರು ಬಿಟ್ಟು, ಗಂಡನ ಮನೆ ದೇವ್ರು ಅಂತ ತಿಳ್ಕೊಂಡು ಇಲ್ಲಿ ಬಂದಿಂದ ಅವ್ರು ಹೊಡಿದು ಬಡಿದು ಮಾಡಿದಾರ. ಏನು ಮನುಷ್ಯರು ಏನು ಅಂತ ಕೇಳ್ತಿದ್ರು ಅವ್ರ. ನೀವು ಮನುಷ್ಯರು ಏನು
ಅದಕ್ಕೆ ನಾವು ಮೊದಲು ಮನುಷ್ಯರಾಗಬೇಕಾದ್ರೆ ಮನೆಯೊಳಗೆ ಒಬ್ಬರಿಗೊಬ್ಬರು ದೇವ್ರ ಅಂಗಿರ ಕರಿಬೇಕ್ರಿ. ಮೊದಲು ತಳಪಾಯದಿದೆ ನೀತಿ ನೆಲಗಟ್ಟ ನೀತಿ ಇರದ ಬರೀ ಮ್ಯಾಕ್ ತೊಗೊಂಡು ಏನು ಮಾಡಿದ್ರು ಏನು ನೋಡ್ರಿ ಅವ್ರು ಎಷ್ಟು ಸಮಾಧಾನ. ಗುರು ನಿಜವಾಗಿ ಗುರುಗಳು ಹೇಳಿದ್ರೆ ತಾಯಿ ಮೊದಲು ಗುರು ಅಂದಂಗೆ ಹೆಣ್ಮಕ್ಳು ಮೊದಲು ಗುರು. ನೋಡ್ರಿ ಅವ್ರು ಬಿಟ್ಟು ಎಲ್ಲ ಬಿಟ್ಟು ಬಂದು ಈ ಮನೆ ಮತ್ತೊಮ್ಮೆ ಬಂದು ಹಿಂಗೆ ನಿಂತು ವಿಶ್ವಾಸದಿಂದ ಬಾಳೆ ಮಾಡ್ತಾರಂದ್ರೆ ಮತ್ತು ಅವ್ರ ಗುರುಗಳಲ್ಲ. ಎಷ್ಟು ಮಂದಿ ನಾವು ಗುರುಗಳು ಅಂತ ಅವ್ರಿಗೆ ಹೆಣ್ಮಕ್ಳಿಗೆ ಹೆಂಡ್ರಿಗಾಗಲಿ ತಾಯಿಗಳಿಗಾಗಲಿ ಅಕ್ಕಂಗಾಗಲಿ ಯಾರಿಗೆ ಗುರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ಯಾವ್ರಿ. ಅವ್ರು ಇನ್ನೂ ಗಂಡನ ಕಾಲ ನಮಸ್ಕಾರ ಮಾಡ್ತಾರೆ, ಮಾವನ ಕಾಲ ಮಾಡ್ತಾರೆ, ಮಾಡ್ತಾರ್ರಿ ಅವ್ರು. ನಾವು ಏನಾರ ಹೆಣ್ಮಕ್ಳು ಪ್ರೀತಿಯಿಂದ ನಕ್ಕೊಂತಾರ ನಮಸ್ಕಾರ ಮಾಡ್ಬೇಕ್ರಿ. ಖಾಲಿಗೆ ಬೀಳೋದು ಬೇಡ. ಅಪಾರ್ಥ ಯಾರೋ ಆಗ್ಬಿಡು ನಮ್ಮ ಹಂಗಕ್ಕೆ ಅವಾಗ ಎದ್ದು ಎಂತ ಖಾಲಿಗೆ ಬೀಳಾಕೋದ್ರೆ ಬ್ಯಾಡ ಬೇಡ ಅಂತ ಅಲ್ಲ. ಅಷ್ಟು ಪ್ರೀತಿಯಾರ ಒಂದು ಬೇಕಲ್ರಿ. ಕರ್ಕೊಂಡು ಉಣ್ಣುವಂಥ ಇದಾರ ಬೇಕಲ್ರಿ. ಇವೇನಿಲ್ಲ ಇಲ್ಲ ಅಲ್ಲೇ ಇಲ್ಲೇ ಅಂಗಡಿ ಒಳಗೆ ತಿಂದು ಬಿದ್ದಿರ್ತಾರೆ, ಕೈ ಆಕಾರ ಅಂತ ಇಂಥ ತಿಂದು ಬಂದು ಕಾರ್ ಮನ್ಯಾಗ ಹೆಣ್ಮಕ್ಳು ಮಾಡಿದ ಅಡಿಗೆ ಅದೇ ಖುಷಿ ಆಗ್ತದೆ. ಇವು ಅಡಿಗೆ ಮಾಡಕ್ಕೆ ಬರೋದಿಲ್ಲ ಅವ್ರು ಎಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿರ್ತಾರೆ. ಅಂಥ ಪ್ರೀತಿಯಿಂದ ಕರ್ಕೊಂಡು ಊಟ ಮಾಡೋದು ಬಿಟ್ಬಿಟ್ಟು ಗಂಗಾ ಮೋಚಿ ಹೋಗೋದ ನಿನ್ಗೆ ಅಡಿಗೆ ಮಾಡಕ್ಕೆ ಬರೋದು. ಯಾಕೆ ತಿಂತಿರ್ತೈತೆ ಅಲ್ಲಿ ಅಂತ ಇಂಥ ಅಂಗಡಿಯಾಗ ಕರೆದದ್ದು ಹುರಿದದ್ದು ಕೈ ಇರ್ತಾವ ಸಣ್ಣ ಮೇಲೆ ತಿಳ್ಕೊಳಿದ್ರಿ ಅವ್ರನ್ನ ಚಂದ ಕಾರ್ ಬಂದ ಮೋಚಿಗೆ ಹೋಗೋದ್ರೆ ಏನು ಮಾಡ್ಬೇಕು? ವಿಶ್ವಾಸ ಎಲ್ಲಿ ಉಳಿಬೇಕು? ಮತ್ತು ಶಾಸ್ತ್ರದ ಮನೆಯೊಳಗೆ ಪ್ರೀತಿ ಪ್ರೇಮ ಇದ್ರ ಕುಂತ್ರ ಶಾಸ್ತ್ರದ ಮನೆಯೊಳಗೆ ಹಿಂಗೆ ಹೊಡೆದಾಡಿ ಬಡದಾಡಿ ಬಂದು ಹೆಣ್ಮಕ್ಳು ಕುಂಡ್ರು ಏನು ಹತ್ತೈತೆ ಶಾಸ್ತ್ರ ರೀ. ಅದಕ್ಕೆ ಮೊದಲು ನಮ್ಮ ಮನೆಗೆದ್ದು ಮಾರ್ಗ ಇರಬೇಕು. ನಮ್ಮನ್ನು ನಾವು ಮೊದಲು ನಮ್ಮ ಮನುಷ್ಯನೊಳಗೆ ಆದಂಥ ಕಾಮ ಕ್ರೋಧಾದಿಗಳನ್ನು ಮೊದಲು ತೆಗೆದು ಪ್ರೀತಿಯಿಂದ ನೋಡಕ್ಕೆ ಕರಿಬೇಕು ರೀ. ವಿಶ್ವಾಸದಿಂದ ನೋಡಬೇಕು. ಅಂದ್ರೆ ನಾವು ಅವ್ರ ಗುರುವಿನ ವಿಶ್ವಾಸ ನಮ್ಮ ಮೇಲೆ ಆಗ್ತದೆ, ಗುರು ಕಾರಣ ನಮ್ಮ ಮೇಲೆ ಆಗ್ತದೆ. ಮತ್ತು ನಾವು ಮನ್ಯಾಗ ಇದು ತಿಡ್ಡು ಮಾಡ್ಕೊಂಡು ಯಾವಾಗ ಗುರುವಿನ ಸೇವಾ ಮಾಡಿದ್ರಿ? ಮನ್ಯಾಗ ಸೇವಾ ಮಾಡಕ್ಕೆ ತಯಾರಿಲ್ಲ, ತಂದೆ ತಾಯಿ ಸೇವಾ ಮಾಡಕ್ಕೆ ತಯಾರಿಲ್ಲ. ಮಾಡ್ಬೇಕ್ರಿ. ತಂದೆ ತಾಯಿ ವಯಸ್ಸು ಹೋಗಿರ್ತಾರ, ತಂದೆ ಮತ್ತು ಅಲ್ಲ ಗುರು ಅತಿಥಿಗಳ ಸೇವಾ ಯಾರೇ ಇರಲಿ. ಹೆಂಡತಿಗ ದಾರಿ ಮೊದಲು ಬಿದ್ದು ಹೆಂಡತಿ ಸೇವಾನೂ ಮಾಡ್ಬೇಕ್ರಿ. ಆ ಗಂಡ ಆರಾಮಿದ್ರೆ ಅವ್ರು ಸೇವಾ ಮಾಡ್ತಾರಂದ್ರೆ ಇಷ್ಟು ಸೇವಾ. ಈಗಾರು ಏನು ನೋಡ್ರಿ ಅವ್ರು ಎಷ್ಟು ಗಂಡು ಮಕ್ಳು ನೌಕರಿ ಮಾಡಲಿ ಒಕ್ಕಲ್ತನ ಮಾಡಲಿ ಸೂಟಿದಾರ್ರು ನಿಮ್ಗೆ ವಾರದಕ್ಕೆ ಒಂದಿನ 2 ದಿನ ಸೂಟಿ ತಗೊಂಡ್ರಿ ನೌಕರಿಸ್ತಾರೆ. ಆಯ್ತಾರ ಮತ್ತೆ ಯಾವ್ಯಾವ ಬರ್ತಾವ ಅವ್ರು ಜನ್ಮದಿನ ಆಗ್ತೇನೆ ಇವ್ರ ದಿನ ರಾಜಕೀಯ ಸತ್ ಇವತ್ತು ಸತ್ ಇವತ್ತು 108 ಸೂಟಿರಿ. ಹೆಣ್ಮಕ್ಳಿಗೆ ನಿಮಗೆ ಸೂಟಿದಾರಿ ಯಾವ ಹುಣ್ಣಿಮೆ ಅಮಾಸೆ ಯಾವ ಹುಣ್ಣಿಮೆ ನೀವು ಮಾಡಿರಿ ಸಪ್ ಕೊಡ್ರಿ. ನಮ್ಗೊಂದು ಹುಣ್ಣಿಮೆ ಅಮಾಸೆ ನಾವು ಇವತ್ತು ಅಡಿಗೆ ಮಾಡೋದಿಲ್ಲ, ನೀವ ಮಾಡ್ಕೋರಿ, ನೀವ ಹಾಸಿಗೆ ಹಾಕ್ರಿ, ಕಸ ಹೊಡ್ಕೋರಿ, ನಾವು ಸಂಪ್ ಒಂದ ದಿನ ಮಾಡಿ ಗೊತ್ತಾಕತ್ರಿ. ಮತ್ತೆ ಒಬ್ಬರ ಪಗಾರ ಕೇಳಿದ್ರೆ ನೀವು ಇಷ್ಟು ದುಡಿತೀರಲ್ಲ ಅಮಾಸು ನೀವು ದುಡಿತಾರ್ರಿ. ಪಗಾರ ಕೇಳ್ಯಾರನ್ರಿ ತಂದೆ ಯಾರ ಕೇಳ್ಯಾರೋ ಅಂತಮ್ರ ಕೇಳ್ಯಾರೋ ಇನ್ನು ಗಂಡನ ಮನೆಗೆ ಬಂದು ಗಂಡನ ಮನೆಗಾರ ನಮ್ಗೆ ಕೊಡ್ರಿ ಒಂದು 100-200 ಇಷ್ಟು ದುಡಿತೇವೋ ಇಷ್ಟು ಮಾಡ್ತೇವೋ ಒಂದು 100-200 ಬಸ ಏನಾರು ಸಂತಿ ಮಾಡಕ್ಕೆ ರೊಕ್ಕ ಕೊಟ್ಟಿರಿ ಅಂತ ಯಾರ ಹೆಣ್ಮಕ್ಳಿಗೆ ಅವ್ರು ಬೇಡ್ಯಾರವನ ಯಾರು ಹೆಣ್ಮಕ್ಳ ನಮ್ಗೆ ನಾವು ಒಂದು ತಿಂಗಳ ಪಗಾರ ಆಗ್ಬಿಡೋಣ. ಗೌರ್ಮೆಂಟ್ ಸೂಟಿದ್ದು ಪಗಾರ ಬರ್ಬೇಕು, ಅದು ಪಗಾರ ಬರ್ಬೇಕು. ಮನೆಗೆ ತಂದು ಅದನ್ನು ಒಪ್ಪಿಸುವಂಗೆ ದಾರ್ಯಾಗ ಅರ್ಧ ಎಲ್ಲ ಹಾಡಿ ಗಿಡಿಸಿ ಮತ್ತು ಮನ್ಯಾಗ ಕೊಟ್ಟು ಬಡದಾಡಕ ಬರುದ್ರಿ. ಹಿಂಗಿದ್ರೆ ಮನುಷ್ಯ ಜನ್ಮ ಏನು ಉಪಯೋಗ? ಯಾವಾಗ ಕಾರಣ ಆಗಬೇಕು? ಅಲ್ಲಿ ಮನ್ಯಾಗ ಆಳ ಮಕ್ಕಳು ಕರ್ಮ ಆಗೋದು ನಮ್ಗೆ ಮೊದಲು ಹೇಳಿ ಆಳ ಮಕ್ಕಳು ಸಹಿತ ವಿಶ್ವಾಸದಿಂದ ದುಡ್ತಿದ್ರು ಮೊದಲ್ರಿ. ಹೌದು. ನಮ್ಮ ಗೋಂಕಪ್ಪ ನಮ್ಮ ದೊಡ್ಡ ನಮ್ಮವ್ರ ಮನ್ಯಾಗ ರೀ ಹರಿಜನರ ಪೈಕಿ ತಿರ್ಕಪ್ಪ ದುರ್ಗಾ ಬಂದು 3-4 ಮಂದಿ, ಕಲ್ಲಪ್ಪನವ್ರು 3 ಮಂದಿ. ನಾವು ಇದ್ದಾಗ ಅಪ್ಪರ್ ಇದ್ದಾಗ ಇದ್ರೆ ಈಗ ಸರಿಯಾಗಿ ತಿರ್ಕೊಂಡ್ರೆ ಅದು ಇನ್ನೂ ಒಬ್ಬರಿಬ್ಬರು ಇದ್ದಾರೆ. 30 ವರ್ಷ ಜೀತ ಕಂಪ್ಲಿಕ್ಕಿದ್ರೆ ಒಮ್ಮೆನೂ ಅವ್ರು ಹೊರದಾನ ಒಂದಿಷ್ಟು ತಾವಾಗೆ ಊಟ ಕುಂತ ಮೆಣಸಿನ್ಕಾಯಿ ತಿರ್ಕಿರ ಸೌತಿ ಹಾಕಿದ್ರೆ ನಾವು ನೀವು ಹೊರದಾನ ಹರಿದು ಕೊಡ್ಬೇಕಾದ ತಿಂತೇವೆ ನಾವಾಗಿ ಅಂತ ತಮ್ಮ ದುಡಿಯುವ ಆವು ತಿರ್ಕಿದ್ರಿ. ಮತ್ತು ನಮ್ಮ ರೊಕ್ಕ ಹರ್ಕತ್ತ ಆದ್ರೆ ನಮ್ಮ ಅನ್ನ ಅಲ್ಲಿಂದ ನಮ್ಮ ಮನೆಗೆ ಬರ್ತಿದ್ರಿ. ಅವಾಗ ಗೋವನ್ ಕೊಪ್ಪದವ್ರು ಆಳ ಮಗನ ಕಳಿಸ್ಕೊಡ್ತಿದ್ರಿ. ವಿಶ್ವಾಸ ಆಳ ಮಗನ ನೀನ 50,000 ಲಕ್ಷ ತನಕನೂ ಕೊಟ್ಟದ್ದು ನನಗೆ ಗೊತ್ತೈತ್ರಿ. ನಮ್ಮ ಅನ್ನ ಕಳಿಸ್ಕೊಡ್ತಿರ್ಕಿರಿ ಮನೆಯನ್ನಾದ್ರೆ. ಯಾಕೆ ಇವ್ ಎಲ್ಲಾರು ತೊಗೊಂಡು ಇವ ಹೋಗಾನೆ ಅಂತ ಕಾಶಿ ಪಾಶಿ ಹಾಕ ಸಾಧುಗಳು ಹಿಂಬಾದಿ ಅಂತ ತಿಳ್ಕೊಂಡು ಅವ್ನು ಕಳಿಸ್ತಿರ್ಕಿರಿ. ಆಳ್ ಮಕ್ಳು ಹರಿಜನರು ವಿಶ್ವಾಸಿಕರ ಹಿಂಗೆ ವಿಶ್ವಾಸಿಕರ ಆಗೋದು ಯಾರ್ದಾರ ಇದ್ರಿ?
ಮಕ್ಕಳ ಸಹಿತ ಇದ್ದದ್ದು ಮನೆಯನ್ನು ಮಕ್ಕಳದ್ದು ಹೊಡಿತಾರ್ರಿ, ಎಲ್ಲ ತುಡು ಮಾಡ್ತಾರ, ಎಲ್ಲಾರು ಹೊಡಿತಾರ್ರಿ. ಈಗ ಅದಕ್ಕೆ ಮೊದಲ ಮನೆಯೊಳಗೆ ಕಳುವ ಆಗದಂಗ ಒಬ್ರಿಗೆ ವಿಶ್ವಾಸದಿಂದ ಆದ್ರೆ ನಮಗೆ ಗುರು ಕರ್ಣ ಆಕತಿ. ಮನ್ಯಾಗ ಹೆಣ್ಮಕ್ಳಕ್ಕಾದ್ರೆ ಹೆಂಡ್ರ ಕರ್ಣ ಆಗ್ಬೇಕಾದ್ರೆ ಗಂಡನ ಕರ್ಣ ಅವ್ರಿಗೆ ಆಗ್ಬೇಕಾದ್ರೆ ವಿಶ್ವಾಸದಿಂದ ದುಡ್ಡು ಮಾಡ್ಬೇಕಾದ್ರೆ ಸೇವಾತಿ ಹಂಗಾಕತ್ರಿ. ಅದಕ್ಕೆ ಸೇವಾ ಮಾಡೋ ಮನೋಭಾವ ಅನ್ನೋದಕ್ಕೆ ಕಲಿಬೇಕ್ರಿ. ಆಪ್ತಾಂಗ ಸ್ಥಾನ ಸದ್ಭಾವದಿಂದ ಮನೆಯೊಳಗೆ ತಂದೆ ತಾಯಿಗಳದ್ದು ಯಾರು ಹಿರಿಯರು ಸೇವಾ ಮಾಡಕ್ಕೆ ಕಲಿಬೇಕು. ಬರೀ ಅವ್ರಿಗೆ ತ್ರಾಸಾದ್ರೆ ನಾವು ಉಪಚಾರ ಮಾಡಬೇಕು. ಸಾಧ್ಯ ತೊಗೊಂಡು ಏನು ಮಾಡಿದ್ರಿ ಅವ್ರು ಪೂಜೆ ಇಟ್ಕೊಂಡು ಪಟಕ ಸುತ್ತೋದು, ತೆಪ್ಪಿಗೆ ಹಾಕ್ತದೆ, ತೆಪ್ಪಿಗೆ ಹಾಕೋದು, ಅವ್ರು ಬಾಳೆ ಅಂತಿದ್ರೆ ಅದು ಸೆರೆ ಕುಡಿದ್ರೆ ಬಾಟ್ಲಿನೂ ತಂದು ಇಡ್ತಾರೆ ರೀ. ಅವನು ಮಾಡ್ತಾರೆ, ಸುತ್ತ ಕಡ್ಡಿ ಪೆಟ್ಟಿಗೆನೂ ಇಡ್ತಾರ, ಸೆರೆನೂ ಇಡ್ತಾರ. ಅವ್ರ ಪುಣ್ಯತಿಥಿ ಹಂಗಾದ್ರೆ ಮತ್ತೆ ಮುಂದಿನ ಮಕ್ಕಳು ಏನು ಮತ್ತೆ ಇವರು ಶುರು ಅದರ ಇಂಥ ನಮ್ಮ ಸಂಪ್ರದಾಯ ಇದೆ. ಅದಕ್ಕೆ ಏನೋ ಅನೇಕ ಜನ ಪುಣ್ಯರೇ ಇಂಥ ಸಂಘ ಸಿಗಬೇಕಾದ್ರೆ ಮಹಾತ್ಮರು ನೋಡ್ರಿ. ಗುರುವಾರ ಸರ್ರು ಎಲ್ಲಿ ಗಳತ್ಗ ಇಲ್ಲಿರಿ, ನಾವು ಕರಿಕೈತಿ ಇಲ್ಲಿ ಧಾರವಾಡ ಇದೆ. ಅವ್ರು ಬೇಕಾದಂಥ 70-80 ಸಾವಿರ ಗಟ್ಟಲೆ ಪಗಾರ ಇಲ್ಲ ಅವ್ರ ತಿಂಗಳ. ಕಾಲೇಜ್ ಪ್ರೊಫೆಸರ್ ಅವ್ರಿಗೆ ಬೇಕಾದಂಥ ಧಾರವಾಡ ಹುಬ್ಳಿ ಒಳಗೆ ಬಂಗಲೆ ಕಟ್ಕೊಂಡು ಬೇಕಾದಂಗೆ ಇರಬೇಕಾಗಿತ್ತು. ಮಹಾತ್ಮರು ಶಿವಾದಾಗ ಬಂದು ಅವ್ನ ಹಳ್ಳಿ ಒಳಗೆ ಅಂಗಡಿಕೆ ಕುಂತ್ಕೊಂಡ ಅಲ್ಲಿಂದ ಎಲ್ಲ ಹೇಳ್ಕೊಂತ ಮಾಡ್ಕೊಂತ ಅವರು ಸೇವಾನು ಮಾಡಿದ್ರು, ಜೀವಿಗಳು ಸೇವಾನು ಮಾಡಿದ್ರು. ಕಡಿಕೆ ಅಷ್ಟಿದ್ದು ಸಹಿತ ಒಂದು ಮತ್ತು ಈ ಶ್ವಾಸ ಕಳ್ಕೊಂಡು ಬಿಡುತ್ತೆ ಮಂದಿ ಎಲ್ಲಿದ್ರಿ. ಅಂಗಡಿಕೆ ಕಟ್ಬ ಸುತ್ತಕ್ರಿ ಮಂದಿ ಶ್ರದ್ಧಾ ಐತಿ, ಒಂದಷ್ಟು ಇರ್ತಾವ್ರಿ. ಮತ್ತು ಇರೋಲ್ಲ, ಆದ್ರೂ ಅವ್ರ ಹೆಸರು ಮಾತ್ರ ಏನಿದ್ರು ಇದೇ ಐತಲ್ರಿ. ಅವ್ರ ಮಹಾತ್ಮರ ಹೆಸರು ಶಿವ. ಹಿಂದಿನ ಮಹಾತ್ಮರು ನೋಡ್ರಿ, ಅವ್ರ ಮ್ಯಾಲಿನ ಮಹಾತ್ಮರು ಇಷ್ಟು ಮಂದಿ ಇದಾರೆ, ಯಾಕೆ ಹಾದಾಗಿದ್ದಾರೋ ಅವ್ರ ಕರುಣಾ ನಮಗೆ ಮತ್ತೆ ಐತಿ. ಇಲ್ಲಿ ಎಲ್ಲ ನೋಡಕ್ಕಾಗಲ್ಲ. ಅವ್ರು ಇರಿದ್ರು ಸಹಿತ ಅವರು ಫೋಟೋ ಅದು ಬರ್ತೈತಾರ ಮನಸ್ಸಿನಾಗ. ಸರ್ ಹೆಂಗಿದ್ರು, ಆತ್ಮಾನಂದಪ್ಪ ಅವ್ರು ಹೆಂಗಿದ್ರು, ಶಿವಾನಂದ ಅಜ್ಜಾರ್ ಹೆಂಗಿದ್ರು, ನಮ್ಮ ಅಜ್ಜಗಳು ನಮ್ಮ ಮಕ್ಕಳು ಹೆಂಗದಾರ ನಾವು ನೋಡ್ಕೋಬೇಕಲ್ಲ. ಹಂಗೆ ವಿಶೇಷವಾಗಿ ಮೊದಲು ಮನೆಗೆದ್ದು ಮಾರಿಗೆ ನಮ್ಮನ್ನು ನಾವ ಸುಧಾರಣೆ ಮಾಡ್ಕೋಬೇಕು. ಮತ್ತು ಅವರು ರಾಮತೀರ್ಥರ್ ಒಂದು ವಾಂಟೆಡ್ ಕರೀತಾರೆ, ಬೇಕಾಗಿದ್ದಾರೆ. ರಾಮತೀರ್ಥದ್ದೊಂದು ವಾಯು ಬರ್ತಿರ್ತಾರೆ, ಬೇಕಾಗಿದ್ದಾರೆ ಪರರನ್ನು ಸುಧಾರಿಸತಕ್ಕವರಲ್ಲ, ತಮ್ಮನ್ನು ತಾವೇ ಸುಧಾರಿಸ ತಕ್ಕೊಳ್ಳೋರು ಬೇಕಾದ್ರೆ. ಮಂದಿ ನಾ ಹೇಳ್ತೇನೆ, ಈಗ ತುಳು ಮಾಡಬಾರ್ದು, ಎಚ್ಚಾರ ಮಾಡಬಾರ್ದು ಹೇಳ್ತೇನೆ. ನನ್ನ ಕಡೆ ನಾವು ನಮ್ಮ ಕಡೆ ನಾವು ನೋಡ್ಕೋಬೇಕಂದ್ರೆ ಹೇಳಾಕ್ ಬರ್ತೈತ್ರಿ, ಇರಾಕ್ ಬರ್ಬೇಕಲ್ಲ. ಮಂದಿಗೆ ಹೇಳ್ತೇವೆ ನೀವು ಸುರತ ಇವು 3 ಬಟ್ ನೀರು ನಡ್ಕೊಂತ ಅವು ಹೇಳ್ತಾವ್ರಿ. ಮೊದಲ ನಮ್ಮ ಕಡೆ ತೋರಿಸ್ತಾವ. ನಮ್ಮನ್ನ ನಾವು ನೋಡ್ಕೊಂಡು ನಾವು ತಿತ್ಕೋಬೇಕು. ಏನು ಮಂದಿನ ತಿದ್ದಾಕ ಹೋಗುದ್ರೆ ನಮ್ಮ ಕಣ್ಣು ಹಚ್ಚಗಾಗ ಮಂದಿ ಎಲ್ಲ ಹಚ್ಚಗೈತೆ ಅನ್ನೋ ಹಂಗೈತಿ. ಅದಕ್ಕೆ ನಮ್ಮನ್ನ ನಾವು ಸುಧಾರಣೆ ಮಾಡ್ಕೋ ಸಂಬಂಧ ಅಧ್ಯಾತ್ಮ ಇಂಥವೆಲ್ಲ ನಡಿಬೇಕ್ರಿ. ಮಹಾತ್ಮರ ಸಂಘದೊಳಗೆ ಇರಬೇಕು, ಸಜ್ಜನ ಸಂಘದಾಗ ಇದ್ರೆ ಎಷ್ಟು ಲಾಭ ಆಗ್ತದ. ಒಂದು ದೃಷ್ಟಾಂತ ಬರ್ತದ್ರಿ. ಒಬ್ಬ ಎಮ್ಮೆ ಕಳ್ಕೊಂಡಿದ್ದಂದ್ರಿ. ಎಮ್ಮೆ ಕಳ್ಕೊಂಡು ಹುಡುಕ್ತಿದ್ರಿ. ಈಗ ಒಂದು 3-4 ಎಮ್ಮೆ ಕಳ್ಕೊಂಡಾನ. ವಾರಾಂಗಟ್ಲೆ ಹುಡುಕೋದು ಸಿಕ್ಕೇ ಇಲ್ರಿ ಅವು ಅಂತದ್ದು. ಮುಳ್ಳೂರಂತ ಊರಾಗ ಹೋಗೋದನ ಅಲ್ಲಿ ಹರೆ ಬೇರೆ ದೇಶಕ್ಕೆ ಮಂದಿ ಹರೆಗೆ ಉಳ್ತೇವೆ ನೋಡಕ್ಕೆ. ಏನು ಹರೆಗೆ ಉಳ್ತೇವೆ ಅಂದ್ರೆ ಅಲ್ಲಿ ದನಗಳು ಬಿಟ್ಟಿರ್ತಾರ, ಹುಡುಗರು ಬಂದಿರ್ತದ ಕೇಳಾಡಕ್ಕಂತೇಳಿ ಒಬ್ಬ ಎಮ್ಮೆ ಕಳ್ಕೊಂಡು ನಾವು ಹೋಗ್ಯಾನ. ಆ ಊರು ಸಾವುಕಾರ ಬೇರೆ ದೇಶಕ್ಕೆ ಬಂದಾನ. ಏನಾರು ಇಲ್ಲಿ ಎಮ್ಮೆ ಬಂದಾವೇನ್ರಿ ಅಂತ ಏನಾರು ಕಟ್ಯಾರ ಅಂತ ನಾವು ಕೇಳಾನ. ಯಾವ್ದು ಅವ ಏನಪ್ಪ ಹಿಂಗೆ ನೋಡೋಣ ಬಾ ಅಂತೇಳಿ ಮನೆಗೆ ಕರ್ಕೊಂಡು ಹೋಗಿ ದಾಸೋತ್ ಅಡ್ಡಾಡಿ ಬಂದೈತೆ ಅಂತೇಳಿ ಚಹಾ ಕಾಫಿ ಏನೋ ಮಾಡಿ ತಿನ್ನಕ್ಕೆ ಕೊಟ್ಟ. ಮತ್ತು ದೊಡ್ಡ ಸಾವುಕಾರ ಮನೆ ಅಂದ್ಕೂಡಲೇ ಕಂಬಳಿ ಹಸಿದ್ದು ಇರ್ತಾರೆ, ಕಂಬಳಿ ಮೇಲೆ ಕುಂದಿಸಿದಾನ ಕಟ್ಟಿ ಮೇಲೆ. ಹಂಗೆ ಮಾತುಕತೆ ಮಾಡ್ಬೋದನ ಮಂದಿ ಸರ್ಗಾರದು. ಮತ್ತು ಸಾವುಕಾರ ಕಟ್ಟಿ ಬರೋರು ರೊಕ್ಕಕ್ಕಾಗೆ ಬರೋದಲ್ರಿ. ಸಾವುಕಾರ ಮನೆಗೆ ರೊಕ್ಕ ಕೊಡಕ್ಕೆ ಬಂದ ಸಾವುಕಾರ ಅವರು ಏನೋ ಸಂಬಂಧಿಕರು ಬೀವರು ಬಿದ್ದಿರ್ಬೇಕಂತ ತಿಳ್ಕೊಂಡು ಕಂಬಳಿ ಹಚ್ಚಿ ಕುಂಸಾರ. ಇವ್ರಿಗೂ ನಮಸ್ಕಾರ ಮಾಡ್ತಿದ್ರು. ಇವರು ಸಾವುಕಾರ ಇರ್ಬೇಕು, ಇವರು ಸಾವುಕಾರ ಇರ್ಬೇಕು, ನಮಸ್ಕಾರ ಮಾಡ್ತಿದ್ರು. ಆತ ಅಂತೂ ಇಂತೂ ಯಾರೋ ಹೇಳಿದಾರಂತೆ ಎಮ್ಮೆ ಕಟ್ಟಿದ್ದು ಸುದ್ದಿ ಬಂದತ್ತೆ. ಇಂಥವ್ರು ಕಟ್ಟ ಅನ್ಕೊಂಡು ಎಮ್ಮೆ ಹೊಡ್ಕೊಂಡು ಊರಿಗೆ ಬಾರ. ಅವಾಗ ಭಾಳ ಖುಷಿ ಆದ. ಏನು ನಾವು ಎಷ್ಟು ನಮಸ್ಕಾರ ಮಾಡಿದ್ರು, ಎಷ್ಟು ಪುಣ್ಯ ಮಾಡಿದ್ರು, ಊಟ ಮಾಡಿಸಿದ್ರು. ಮತ್ತು ಎಮ್ಮೆನೂ ಸಿಕ್ಕೊಂಡು ತಿಳ್ಕೊಂಡು ತಮ್ಮ ಊರಿಗೆ ಬಾರ ಬಂದ.
ಮುಂದೆ ಒಂದು ವರ್ಷ ಒಪ್ಪತ್ತಿನೊಳಗೆ ಆ ಸಾವುಕಾರ ಈ ಊರ ಮೇಲೆ ಆಸೆ ಮುಂದೆ ಇದು ಹೊಂಟಿದ್ರು ಹೊಂಟಿದ್ರು ಊರ ಚಾದ ಅಂಗಡಿ ಅಲ್ಲೇ ನಿಂತಿದ್ದ ಅವ ಎಮ್ಮೆ ಕಾಕೊಂಡು ಮೊದಲು ಅಲ್ಲೇ ಇದ್ದ ಹಿಂದೆ ನಮ್ಮ ಎಮ್ಮೆ ಇವ್ರ ಕೊಟ್ಟಿದ್ರು ಹೌದಂತೇಳಿ ಮಾತಾಡ್ತಾರೆ ನಮಸ್ಕಾರ ಸಾವುಕಾರ ನಮಸ್ಕಾರ ಸಾವುಕಾರ ಅಂತ ಮನೆಗೆ ಹೋಗ್ಕೊಂಡು ಬರ್ರಿ ಏನಾರು ಮಾಡಿದ್ರು ಏನಿಲ್ಲ ನಂದು ಅವಸರ ಐತಿ ನಾ ಮುಂದೆ ಹೋದ ಕಡಿಕಿದ್ದೆ ಇಲ್ಲಾರ ಬರ್ರಿ ಅಂತೇಳಿ ಅಲ್ಲಿ ಚಾದ ಅಂಗಡಿಗೆ ಕರ್ಕೊಂಡು ಹೋದ ಒಳಗೆ ಖುಷಿ ಮಾಡ್ಕೊಂಡ್ರು ಅಂಗಡಿಯಾಗ ಏನಂದವ ಏನೋ ಹರ್ಕಟ್ ಸುಳಿ ಮಗನ ಮಾನ್ಯ ಒಬ್ಬನ ಕರ್ಕೊಂಡ್ ಬಂದಿದ್ದಿ ರೊಕ್ಕ ಇನ್ನೂ ಕೊಟ್ಟಿ ಮಾತ್ರ ಅವ್ರು ಹರ್ಕಟ್ ಸುಳಿ ಹಂಗೆ ಅಂತ ದೊಡ್ಡರು ಕೂಡಿ ಗೆಳತನ ಮಾಡಿ ಹಿಂಗೈತ್ರಿ ಸಜ್ಜೆ ಅದು ದೊಡ್ಡವ್ರು ಕೂಡ ಕೂತ್ರೆ ಹಂಗೆ ಆಕತ್ತೆ ಮತ್ ಎಲ್ಲಾರ ಹೋಗಿ ಇಸ್ಪೇಟ್ ಆಡೋರು ಕೂತ್ರೆ ಮತ್ತ ಅವ್ರು ನಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ ಮೊದಲ್ರಿ ಅವ್ರ ಹಣವನ್ನು ಬಿಡ್ತಾರೆ ನಮ್ಮನ್ನ ಒಯ್ತಾರ್ರಿ ಹಿಂಗ್ ಬೇಸು ಅದಕ್ಕೆ ನಾವು ಕುಂದ್ರು ಜಗ ಸಹಿತ ಎಲ್ಲೇ ಕುಂದ್ರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಯಾರೇ ಇರಲಿ ನಾವು ಕುಂದ್ರು ಜಗ ಕಿಮ್ಮತ್ತ ರೀತಿ ನೀತಿ ಇದ್ರೆ ಕುಂದಿರ್ಬೇಕು ಅಲ್ಲಿ ಎರಡು ಮಾತು ಮಾತಾಡಬೇಕು ಮತ್ತು ಮನಸ್ಸು ಆಕತಿ ಅಲ್ಲದ್ದು ಮಾತಾಡಕತ್ತಿದ್ರೆ ಜಗ ಬಿಟ್ಟು ಇತ್ತಾಗ ಏಕಾಂತಕ್ಕೆ ಬರ್ಬೇಕ್ರಿ ಏಕಾಂತಕ್ಕೆ ಒಬ್ಬ ಕುಂತಾಗ ಮನಸ್ಸಿನಾಗ ಅಲ್ಲದ ವಿಚಾರ ಬಂದ್ರೆ ಅದು ಕತ್ತಿನ ರೀ ಒಬ್ಬನೇದ ಮನಸ್ಸಿನಾಗ ಹೊಲಸು ವಿಚಾರ ಬರಾಕತ್ತಿದ್ದ ಅಂದ್ರೆ ಬಿಟ್ಟು 4 ಮಂದಿ ಹೋದ್ರೆ ತಪ್ಪಿರ್ತೈತ್ರಿ ಅದು ಮಾತ ಅದಕ್ಕೆ ಏಕಾಂತ ಜಗ ಅಂತಂದ್ರೆ ಏನ ಮನಸ್ಸಿನೊಳಗೆ ಸ್ವಚ್ಛ ಇದ್ದದ್ದ ಏಕಾಂತ ಏನಿಲ್ಲ ಏನಿದ್ದಲ್ಲಿ ತಿಂದು ಬಂದ್ರೆ ಎಲ್ಲ ಕಡೆ ದೇವ್ರು ಇರ್ತಾನ ಹಂಗ ಏಕಾಂತದೊಳಗ ಒಟ್ಟು ನಮ್ಮ ಮನಸ್ಸು ಚಂಚಲಕತ್ತೆ ಅಂದ್ರೆ 4 ಮಂದಿ ಇದ್ದ ಚಂಚಲಕತ್ತೆ ಅಂದ್ರೆ ಬಿಟ್ಟು ಏಕಾಂತಕ್ಕೆ ಬರೋದು ಒಬ್ಬರ ಇದ್ದಲ್ಲಿ ಮನಸ್ಸು ಧ್ಯಾನ ಆಕತ್ತಿತ್ತು ಧ್ಯಾನ ಕುಂಡ್ರಬೇಕು ಅನ್ನೋರು ಹೊಲಸು ಇದ್ದಿ ಮನಸ್ಸಿನಾಗ ಬರಾಕತ್ತೀವಿ ಅಂದ್ರೆ ಕುಂಡ್ರಕ್ಕೆ ಹೋಗ್ಬಾರ್ದು ನೀಟ್ ಮತ್ತೆ 4 ಮಂದಿ ಅವಾಗ ತಪ್ಪತ್ತೆ ಅದು ಹಂಗೆ ನಾವು ಮನಸ್ಸು ಏದಿ ಸ್ವಚ್ಛ ಇಟ್ಕೊಳಕ್ಕೆ ಕಲ್ಕೋಬೇಕು ಅಂದ್ರೆ ನಾವು ಏನೋ ಮನುಷ್ಯ ಜನ್ಮಕ್ಕೆ ಬಂದದ್ದು ಸಾರ್ಥಕತೆ ಬರೀ ಇಷ್ಟ ಇದು ಈಗ ಹೇಳಿದ್ದೇನೋ ಮೊದಲು ಮನೆಯಾಗಿನ ಸುಧಾರಣೆ ಆದ್ರೆ ಮುಂದೆ ಆಧ್ಯಾತ್ಮಿಕ ಸಾಕು ಬರ್ತದ್ರಿ ಮೊದಲು ನಮ್ಮ ಮನೆಯಾಗನ ಸುದ್ದಿ ಇಲ್ಲ ಅಂದ್ರೆ ಎದ್ದೆ ಆಗ್ಬೇಕ್ರಿ ಇದು ಅದಕ್ಕೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋಬೇಕು ಪ್ರತಿಯೊಬ್ಬರು ನೋಡ್ರಿ ಈಗ ಹೆಣ್ಮಕ್ಳು ಅದು ಖರೇನ ಭಾಳ ಅವ್ರಿಗೆ ಗುರುಗಳು ಸಿಗ್ಬೇಕು ಹೆಣ್ಮಕ್ಳು ಇದ್ದೇ ರೀ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳಲ್ಲಿ ಗುರು ಸಿಗ್ತಾರೆ ನಾವೇನು ತಿಳ್ಕೊಂಡು ನಾವು ರೊಕ್ಕ ಕೊಟ್ಟ ತೊಗೊಂಡು ಬಂದೆವು ನಾ ಹೇಳ್ದಂಗೆ ಕೇಳ್ಬೇಕಂತೀನಿ ಗಂಡ ನಾ ಗೌಡನ ಮಗಳು ನಾವು ವರದಾಕ್ಸ್ಕೊಟ್ಟೆ ನಾ ಹೇಳ್ದಂಗೆ ಕೇಳ್ಬೇಕಂತ ಆಯ್ಕೆ ಹಿಂಗ ನಡೆದಿದ್ರಿ ಯಾರಾಗಲಿ ಎಮ್ಮೆ ಹಿಂಡಬೇಕಾದ್ರ ಗೌಡನ ಮಗಳಾಗಲಿ ದೇಸಾಯರ ಮಗಳೇ ಇರಲಿ ಕಾಲು ಕೆಳಗ ಕುಂತ ಹಿಂಡ್ರಿ ಹಂಗ ಗುರು ಯಾರ ಇರಲಿ ಯಾವ್ದ ಜಾತಿ ಧರ್ಮ ನೋಡಬಾರ್ದು ಗುರು ಅಂದ್ಮೇಲೆ ದೊಡ್ಡವ್ರನ್ನ ತಿಳ್ಕೊಂಡು ಸೇವೆ ಮಾಡಬೇಕು ನಾ ಗೌಡನ ಮಗಳು ದೇಸಾಯರ ಮಗಳು ಅಂತ ದುಬ್ಬದ ಮೇಲೆ ಕುಂತ ಹಿಂಡಾಕ್ಬಾರ್ದು ಹಿಂಡಿದ್ರಿ ಅದು ದುಬ್ಬದ ಮೇಲೆ ಒದಗ್ತೈತಿ ಆ ಕೆಳಗ ಕುಂಡಿರ್ಬೇಕು ಹಂಗ ಒಬ್ಬರಿಗೊಬ್ರು ವಿನಯದಿಂದ ನಡ್ಕೊಳ್ಬೇಕ್ರಿ ನಾವು ದೊಡ್ಡವರು ಸಣ್ಣವರು ಅನ್ನಬಾರ್ದು ಎಲ್ಲರೂ ನಾ ತೆಗೆದ್ರಿ ಎಲ್ಲರೂ ಒಂದಪ್ಪ ಅಂತ ತಿಳ್ಕೊಂಡು ಹಿಂಗೆ ಭಾವ ಬರ್ಬೇಕು ನಮ್ಮಲ್ಲಿ ಅಂದ್ರೆ ಏನಾರ ಸುಧಾರಣೆ ಆಗ್ತದ ಮತ್ತೆಲ್ಲ ಮನಸ್ಸಿನಾಗ ಹೊಲಸು ಇಟ್ಕೊಂಡು ಬರೀ ಶಾಸ್ತ್ರಕ್ಕೆ ಇಷ್ಟಾರು ಬಂದೈತೆ ಅಂತ ಮತ್ತೆ ಇದು ಯಾವುದೋ ಜನ್ಮದ ಪುಣ್ಯ ರೀ ನಮ್ಮ ಊರಾಗೂ ಇಷ್ಟು ಮಂದಿ ಎದ್ದಕ್ಕೂ ನಾನು ನನಗೆ ಇಲ್ಲ ರೀ ಪುಣ್ಯ ರೀ ಒಂದಷ್ಟು ನೋಡ್ತೇನೆ ರೀ ಅಂದ್ರೆ ಇವರು ಗುಂಡ್ಯಾನೆಟ್ ಆಗಲಿ ಪಟವಾಗ ಆಗಲಿ ಅಲ್ಲಿ ಹಂಗೆ ಒಂದಷ್ಟು ಮಂದಿ ದಡವಾಡ ಆಗಲಿ ಮಂದಿ ಕೂಡ್ತದ್ರಿ ಶಾಸ್ತ್ರ ಟೈಮಿಂಗ್ ಕೊಡ್ತಾರ್ರಿ ಉದಕ್ದಾಗ ಟೈಮ್ ನೋಡ್ರಿ ಅದಕ್ಕಾರ ಟೈಮ್ ಎಷ್ಟು ಕಳ್ತಿರಿ ಸಂಘಬಾಳೆ ಅಂದ್ರೆ ಊರೊಳಗೆ ತಂದಿದ್ರ ಅಂದ್ರೆ ಏನು ಹಿಂಗೆ ಹಸಿರ್ತಾರ್ರಿ ಸಂಘಬಾಳೆ ನಟ್ಟದ್ರಿ ಕಾರ್ ಮಾಡಿ ಜಗದಾಗ ಸುಡುಗಾಗ ಕುಂತೇಲಿ ಮಾಡಿ ಅದ ಅಲ್ಲಿ ಕುಂತ ಕಾರ ಗಾತಾನಕ ಯಾರು ಇನ್ನು ಒನಸ್ ಮೂರು ಹಾಕ್ತಾರ ಮತ್ತೆ ಬಂದವರಿಗೆ ತಿನ್ನಟ್ ಹೋಗಿ ಈಗ ಶಾಲೆ ಎಷ್ಟು ಮಂದಿ ಜಾಸ್ತಿ ಆಗಿರ್ಬೇಕ್ರಿ ಈಗ ಮಳಿ ಬರ್ತದ್ರಿ ಹಾಗೆ ದೇಶ ಒಳಗಾಗ ಬಂದ್ ನಟ್ ಸಫರ್ ಕೊಡ್ರಿ ಅಂತ ಮಳಿ ಒಳಗೆ ಬರ್ರಿ ಒಳಗೆ ನಟ್ ಮುಂದೆ ಬ್ರೇಕ್ ಹಂಗೆ ನೋಡ್ರಿ ಮಳಿ ಬಂದ್ ಕೊಂಡೆ ಒಳಗೆ ಹೆಂಗ್ ಬರ್ತೇವು ಹಂಗ ಕಾಮ ಹೋದಾಗಿಗಳು ಹೊರಗಿತ್ತು ಅದ್ರ ಒಳಗೆ ಬರ್ಬೇಕ್ರಿ ಹಂಗೆ ಒಳಗಿಂದ ಅಂದಾಗ ಹೊರಗಿಂದ ಒಳಗೆ ಬಂದ್ರೆ ಈಗ ನಾವು ಹೊರಗಿಂದ ಹೊರ ತೆಗೆದು ಚೆನ್ನಾಗಿ ಮಾಡಿದ್ರೆ ಎಲ್ಲ ಇಷ್ಟ ಅದಕ್ಕೆ ಈಗ ಆಮೆ ನೋಡ್ರಿ ಆಮೆಗಳು ಹೆಂಗಿರ್ತಾರೆ ಶೆಡ್ ಕಾಲ ಯಾವಾಗ ಹೊರಗಿಸ್ತಾ ಗೊತ್ತಂದ್ರೆ ಅವ ವಾತಾವರಣ ಶಾಂತ ಇರ್ಬೇಕು ತಮ್ಮ ಆಹಾರಕ್ಕಾಗಿ ಕಾಲ ಚಂದ ಹೊರಗೆ ಹಾಕ್ತಾರೆ
ಏನಾರ ಭಯದ ವಾತಾವರಣ ಗಾಳಿ ಬರಲಿ ಮನುಷ್ಯರು ಬರಲಿ ಒಳಗೆ ಹೇಳ್ಕೊತಾವ. ಹಂಗೆ ನಮ್ಮ ಇಂದ್ರಿಯಗಳನ್ನ ವಿಕಾರ ಆಗುವಂಥ ಸಂದರ್ಭ ಬಂದ್ರೆ ಕಣ್ಣು ಹೊರಗೆ ಕಣ್ಣಾಗಲಿ, ಕಿವಿ ಆಗಲಿ, ಮೂಗಾಗಲಿ, ಚರ್ಮ ಆಗಲಿ, ಕೈ ಆಗಲಿ, ಕಾಲಾಗಲಿ ಯಾವ ಇಂದ್ರಿಯಗಳನ್ನು ಹೊರಗೆ ಬಿಟ್ಟು ಅಂದ್ರೆ ಹೊತ್ತ ತಿಂತೇವ್ರಿ. ಕಣ್ಣು ನೋಡಾಕ ಕೊಟ್ಟಾನ. ಹೆಣ್ಮಕ್ಳನ್ನು ನೋಡಿ ಗಂಡು ಮಕ್ಳು ಹೆಂಗೆ ನೋಡ್ಬೇಕು? ಸೋತು ನೋಡಬಾರ್ದು. ನಮ್ಮ ತಾಯಿ ನಮ್ಮ ಅಕ್ಕ ತಂಗಿ ಅದು ಗಂಡಸಾಗಿ ನೋಡಿದ್ರೆ ವಿಕಾರ ಆಗೋದಿಲ್ಲ. ನಾವು ಸೋತು ಹೋಗ್ತೇವ್ರಿ. ನಾವು ಗಟ್ಟುವರ ಅಂತ ಸೋತು ಹೋಗಿ ಗಟ್ಟುವರಾಕ ಹೋಗ್ತೇವೆ ನಾವು. ಒಬ್ಬರ ರಾಜ ಯುದ್ಧಕ್ಕೆ ಹೋಗುವಾಗ ಮಗ ಯುದ್ಧಕ್ಕೆ ಹೊಂಟಿದ್ದ. ಹೊಸದಾಗಿ ಸೊಸಿನ ಹೆಂಡತಿನೂ ಬಂದಿದ್ದ. ಅವರು ಹುಡುಗನ ಹೆಂಡತಿ ಆದ್ರೆ ಗೆದ್ದು ಬರಬೇಕು, ಸೋತು ಬರಬಾರ್ದು ಅಂತ ತಾಯಿನೂ ಹೇಳಿದ್ರು, ಹೆಂಡತಿನೂ ಹೇಳಿದ್ರಿ. ಬೇರೆ ಇದಕ್ಕೆ ಗೆದ್ದು ಬಾ, ದುರ್ರಾಣಿ ಮೇಲೆ ಬಾ, ಸೋತು ಬರಬೇಡ. ನೀವು ಹೋಗಿ ಆ ರಾಜನ ಸೋಲಿಸಿ ರಾಜನ ಮಗಳು ವಯಸ್ಸಕ್ಕೆ ಬಂದು ಹುಡುಗ ಆಕೆ ತೊಗೊಂಡು ಬಂದು ಕುದುರೆ ಮೇಲೆ ಹತ್ತಿಸ್ಕೊಂಡ. ಅವಾಗ ತಾಯಿ ಅಂದ, ನೀ ದೇಶದ್ರೋಹಿ ಅಂದ, ಸೋತು ಬಂದಿದಿ, ನನ್ನ ಮಗನ ಅಲ್ಲಿ ಹೋಗಂತ. ಆಯ್ಕಂದು, ನನ್ನ ಗಂಡನೇ ಅಲ್ಲ, ಸೋತು ಬಂದಿದಿ. ಗಂಡ ಮಗ ಹೆಂಡತಿ ಪತಿರೋ ಒಂದಾಗ ನೀ ಸೋತು ಬಂದಿ ಮತ್ತೊಂದಕ್ಕೆ ನೀ ನನ್ನ ಗಂಡನೂ ಅಲ್ಲಿ ಹೋಗಂತೇಳಿ ಹೊರಗೆ ದೇಶ ಬಿಟ್ಟು ಹೊರಗೆ ಹಾಕಿರಂತ. ನಾವು ಅಟ್ಟಿಸ್ಕೋತೇವೆ. ಏನಾರು ತುಳು ಮಾಡ್ಕೊಂಡು ಬಂದ್ರೆ ಏನಾರು ಅಟ್ಟಿಸ್ಕೊಳಕ್ ಹೋಗ್ತೇವೆ ನಾವು. ಅದಕ್ಕೆ ಧೈರ್ಯ ಇರ್ಬೇಕ್ರಿ. ಯಾರಿಗೂ ಏನು ಅದೇ ತಪ್ಪು ಮಾಡಿದ್ರೆ ಅನ್ನೋದು, ತಪ್ಪು ಮಾಡಿದ್ರೆ ಏನ್ರಿ ಹಿಂಗೆ ಅಂಜಾಕ ತಪ್ಪು ಮಾಡಿದ್ರೆ ಹೆದರಬೇಕ, ಮತ್ತು ಅದನ್ನ ಸರಿಪಡಿಸ್ಕೋಬೇಕಾಗ್ತದೆ. ಏನೋ ಆಗೈತಿ ನನ್ನ ತಪ್ಪು ಅಂದ್ರೆ ಅಡ್ಡಿ ಅದ. ಒಂದು ತಪ್ಪು ಅಟ್ಟಿಸೋಕೆ ಮತ್ತೆ 10 ತಪ್ಪು ಹೇಳಕ್ಕೆ ಹೋದ್ರೆ ಹೋಯ್ತು ನೋಡಿ. ಆಗೈತಿ ಜೋರು ಹೋಯ್ತ್ರಿ, ತಪ್ಪಾಗೈತಿ ನಿಮ್ಗೆ ಅಂದದ್ದು ಅಥವಾ ಮಾತಾಡಿದ್ದು ನಿಮ್ಗೆ ಏನಂದ್ರೆ ತಪ್ಪಾಗೈತಿ ಅಂದ್ರೆ ಯಾರು ಸುಮ್ಮನೆ ಅಕ್ಕಾರ್ರಿ. ಅದೇ ಅಕ್ಕ ಅಂತಂದ್ರೆ ಅದಕ್ಕೆ ನಿಮ್ಗೆ ವಿಚಾರ ಮಾಡಿಕೊಂಡು ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಂಡು ಎಲ್ಲರೂ ನಾವು ಒಂದು ಹೆಂಗೆ ಈಗ ಅಡ್ಡಿಕೇರಿಗೆ ಮಾಡಿರ್ತಿರಲ್ಲ, ಅಡ್ಡಿಕೇರಿಯಾಗ ಹೋಗಿ ಊಟಕ್ಕೆ ಈಗೇನು ಅಡ್ಡಿಕೇರಿ ಎಲ್ಲ ಹೋದವು ನೋಡಿ. ಈಗ ಮೊದಲಿನಂಗೆ ಇಲ್ಲ. ಎಲ್ಲರೂ ಊರ ಅಡ್ಡಿಕೇರಿ ಹೋಗಿ ಎಲ್ಲರೂ ಕುಡ್ಕೊಂಡು ಊಟ ಮಾಡ್ತಿದ್ರಿ. ಮನೆಯಾಗ ಅಷ್ಟು ಗಂಡ ಮತ್ತು ಊರು ಹೊರಗೆ ಹೋದ್ರೆ 4 ಮಂದಿ ಕೂಡಿ ಊಟ ಮಾಡ್ತಾರೆ. ಹಂಗೆ ಇದು ಅದು ಒಂದು ಮನ್ಯಾನ ಸಮಾಜ. ಇದು ಅಷ್ಟು ನಮ್ದು ಇದು ಒಂದು ಸಮಾಜ. ಇದು ಅಧ್ಯಾತ್ಮ ಸಮಾಜ ಒಂದೇ ಬಳಗ ಅಂತ ತಿಳ್ಕೊಬೇಕ್ರಿ ನಾವು. ಎಲ್ಲರೂ ನಾಮರೂಪ ತೆಗೆದ್ರೆ ಅಸ್ಥಿ ಬಾತಿ ಪ್ರಿಯಿಂದ ಎಲ್ಲರೂ ದೇವ ಸ್ವರೂಪಗಳು ಅಂತ ತಿಳ್ಕೊಂಡು ಪ್ರೀತಿಯಿಂದ ವಿಶ್ವಾಂತ ನಡಿನಂತೇಳಿ ನನ್ನೊಂದು 2 ಮಾತಿಗೆ ರಾಮ ಒಂದು 2 ನಿಮಿಷ. ಈಗನ ಸಿದ್ದೇಶ್ವರಪ್ಪ ಅವರ ಒಡನಾಟದೊಳಗಿದ್ಕೊಂಡು, ಆತ್ಮಾನಂದಪ್ಪ ಅವರ ಒಡನಾಟದೊಳಗಿದ್ಕೊಂಡು ಅವರು ತಮ್ಮ ವ್ಯಕ್ತಿತ್ವವನ್ನು ಹೆಂಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗಿಲ್ಲಿ ಕಂಡು ಬರ್ತದೆ. ಯಾವಾಗಲೂ ಸಜ್ಜನರ ಸಂಘ ಮಹಾತ್ಮರ ಸಂಘಕ್ಕೆ ಹೋಗ್ತೈತಿ. ಮಹಾತ್ಮರ ಸಂಘ ಏನು ಮಾಡ್ತೈತೆ ಅಂದ್ರೆ ನಮ್ಮನ್ನೂ ಸಹಿತ ಅವರಂಗ ಮಾಡ್ಕೊತೈತಿ. ಅದಕ್ಕೆ ಮಹಾತ್ಮರ ಸಂಘ ಬಹಳ ಉತ್ತಮವಾದದ್ದು. ಅವರಲ್ಲಿರ್ತಕ್ಕಂಥ ಕರುಣಾಗುಣ ನಮ್ಮ ಮೇಲೆಲ್ಲ ಪಸರಿಸಲಿ ಅಂತ ಹೇಳ್ತಾ, ಒಬ್ಬ ಸಾಹುಕಾರನ ಹತ್ರ ಒಂದು ಆಳ ಮನುಷ್ಯ ಬಂದಂತ. ಸಾಹುಕಾರ ಹೇಳಿನಂತ, ಹೋಗೋ ಎಲ್ಲ ಹಸುಗಳನ್ನ ತಗೊಂಬ ಅಂತ ಅಂದ. ಒಂದ ಹಗ್ಗ ಕೊಟ್ಟನಂತವ. ಅಲ್ರಿ ಸಾಹುಕಾರ, ಅಷ್ಟೊಂದು ಹಸುಗಳದಾವ, ನೀವೇರೇ ಒಂದ ಹಗ್ಗ ಕೊಟ್ರಿ, ಹೆಂಗೆ ಕರ್ಕೊಂಡ್ಬರೋದ್ರಿ ಅವ್ರನ್ನೆಲ್ಲ, ಹೆಂಗೆ ಕಟ್ಕೊಂಡ್ಬರಲ್ರಿ ಅಂತೇಳಂತ. ಏನಿರ್ತಮ್ಮ, ಹೋಗ ಅಲ್ಲಿ ತಾಯಿ ಹಸು ಐತಿ, ಅದಕ್ಕೆ ಹಗ್ಗ ಕಟ್ಟಿ ಎಳ್ಕೊಂಡ್ಬಂದು ಊಟಕ್ಕೆ ಕಟ್ಟು, ಆ ಉಳ್ಕಾದ ಹಸುಗಳೆಲ್ಲ ತಾನ ಬರ್ತಾವಂತೆ. ಹಂಗೆ ತಾಯಂದಿರಾಗಲಿ ಅಣ್ಣಂದಿರಾಗಲಿ ಇಂಥ ಸತ್ಸಂಗದೊಳಗೆ ನೀವು ಬೆರೆಯಕತ್ತೀರಿ ಅಂದ್ರೆ ನಿಮ್ಮ ಮಕ್ಕಳೆಲ್ಲ ಏನಕ್ಕಾರ ಸದ್ಗುಣ ಸಂಪನ್ನರಾಕಾರ, ಅವರು ಮುಂದರಾಕತ್ತಾರ. ತಾಯಂದಿರು ಮತ್ತು ಅಣ್ಣಂದಿರು ಏನದಾರಲ್ಲ, ಇವ್ರು ಮೊದಲು ಇಲ್ಲಿ ಬರೋದು ಕಲಿಬೇಕು. ನಾವು ಇಲ್ಲಿ ಆಶ್ರಮದೊಳಗೆ ತಿಂಗಳ ಕಾರ್ಯಕ್ರಮ ಇಟ್ಕೊಳ್ಳುವಂಥ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಊರೊಳಗೆ ಒಂದು ಕ್ರಾಂತಿ ಆಗಬೇಕು. ಸಜ್ಜನಿಕೆ ಗುಣ ಎಲ್ಲರಲ್ಲಿಯೂ ಬರಬೇಕು. ಎಲ್ಲರ ಮನ ಪರಿವರ್ತನೆ ಆಗಬೇಕು. ಊರ ಉದ್ಧಾರ ಆಗಬೇಕು. ಅಷ್ಟೇ ಅಲ್ಲ, ತಾಲೂಕು ಉದ್ಧಾರ ಆಗಬೇಕು, ಜಿಲ್ಲಾ, ರಾಜ್ಯ, ಅನಂತರ ದೇಶನ ಉದ್ಧಾರ ಆಗಬೇಕು. ಭಾರತ ದೇಶದಲ್ಲಿ ಅಂತಹ ಒಂದು ಗುಣ ಐತಿ. ಆ ಗುಣವನ್ನು ನಾವೆಲ್ಲರೂ ಬೆಳೆಸಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾಗಿದೆ. ಅದಕ್ಕಾಗಿ ನಾವು ಹೇಳೋದೇನಂದ್ರೆ, ನೀವು ಬರ್ತೀರಲ್ಲ, ನಿಮ್ಮ ಮಕ್ಕಳು ಕರ್ಕೊಂಡ್ಬನ್ನಿ, ನೋಡ್ರಿ ಇದರ ಪರಿಣಾಮ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ, ನಿಮ್ಮ ಸಂಬಂಧಿಕರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೀವಿ. ಅದಕ್ಕೆ ಈ ಒಂದು ಪರಿಣಾಮ ಆಗಲಿ ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನೆಲ್ಲ ನಡೆಸೀವಿ. ಇಂಥ ಅನುಭವಿಗಳನ್ನೆಲ್ಲ ಕರೆಸಿ ನಾವಿಲ್ಲಿ ಕರೆಸ್ತಾರೆ, ಎಲ್ಲಾರು ಕರೆಸಿರ್ತಾರೆ.
ಅದಕ್ಕೆ ರಚನಾ ಕಡೆಗೆ ಹೆಚ್ಚಿಗೆ ಜನ ಹೋಗ್ತಾರ. ನಿರಂಜನ ಸ್ಥಿತಿಯನ್ನ ಬೋಧಿಸುವಂತ ಇಂತಹ ಸತ್ಸಂಗದಕ್ಕೆ ಕರ್ಕೊಂಬರೋದು ಬಹಳ ಕಡಿಮೆ. ನೋಡ್ರಿ, ಕರ್ಕೊಂಬಂದು ನಮ್ಮ ಕಲ್ಯಾಣವನ್ನ ನಾವು ಮಾಡ್ಕೋಬೇಕಾಗೈತಿ. ಅದಕ್ಕೆ ಈಗ ಮಹಾತ್ಮರ ಸಂಘದಿಂದ ನಮ್ಮೆಲ್ಲರ ಕಲ್ಯಾಣ ಆಗ್ತೈತಿ. ಸಕಲ ಸಾಧು ಸಂತೋಷಿ ಜೈ. ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ